ಗುಡುಗು ಸಿಡಿಲಿನಂತೆ ಏರ್ಪಡಿಸುತ್ತಿರುವ ಈ ಜೈರಾಜ್ ಊರಿಗೆ ಕಾಲಿಟ್ಟರೆ ಸಾಕು ಹಸುಗೂಸಿನಲ್ಲಿ ಹುಟ್ಟುತ್ತದೆ ನಡುಕ, ಹುಡುಗಿಯರಲ್ಲಿ ಆಗುತ್ತದೆ ಪುಳಕ, ಗರತಿಯರಿಗೆ ಅಂಟುತ್ತದೆ ಮಹಾಕಳಕ. ನೋಡುಗರ ಕಂಡು ಎರಡಿದ್ದರೆ ನೋಟ ಮಾತ್ರ ಬಂದ. ನಾನು ನಿರ್ಮಿಸಿರುವ ಕಬ್ಬಡ ಸಾಮ್ರಾಜ್ಯದಲ್ಲಿ ಮನೋಧಿಕಾರಿಗಳು ನಾನು ಹೇಳಿದಾಗ ಕೇಳಿದರೆ ಮಜಾ, ಇರದಿದ್ದರೆ ಈ ಲೋಕದಿಂದಲೇ ವಜಾ. ಹಂತದರಲ್ಲಿ ಈ ಜಯರಾಜನ ಹೆಸರು ಕೇಳಿದರೆ ಎದುರಾಳಿಗಳ ನರನಾಡಿಗಳಲ್ಲಿ ಹರಿಯುವ ರಕ್ತವ ಕೂಡ ಎಪ್ಪುಗಟ್ಟುತ್ತದೆ. ಅಂದಾಗ ನಾನು ನಿರ್ಮಿಸಿರುವ ಕಬ್ಬ ಸಾಮ್ರಾಜ್ಯದಲ್ಲಿ ಕಲಾಧಿಕಾರಿಗಳು ನಾನು ಹೇಳಿದಾಗ ಕೇಳಿದರೆ ಮಜಾ, ಇಲ್ಲದಿದ್ದರೆ ಈ ಲೋಕದಿಂದಲೇ ವಜಾ. ಅರ್ಜುನ, ತಂಗಾಳಿಯಾಗಿ ನಿನ್ನ ತಮ್ಮನ ಸ್ನೇಹ ಬೆಳೆಸಿ, ಬಿರುಗಾಳಿಯಾಗಿ ನಿನ್ನ ಮನೆ ಹಕ್ಕು, ಸುಂಟರ ಗಾಳಿಯಲ್ಲಿ ನಿನ್ನ 3 ಎಕರೆ ಜಮೀನು ತೂರದಿದ್ದರೆ ನನ್ನ ಹೆಸರು ಜಯರಾಜ ಅಲ್ಲ. ಕುಲಕರ್ಣಿ, ಕುಲಕರ್ಣಿ, ಏನಾಯ್ತು? ಧೀರನಂತೆ ಬಂದು ಮಾತನಾಡಿ ನಮ್ಮ ಆಳುಗಳನ್ನು ಎದುರಿಸಿ ಹೋದನಂತಲ್ಲ ಆ ಬಂಡ ಬಡ್ಡಿ ಮಗ ಅರ್ಜುನ, ಎಲ್ಲಿ ಅವನು? ಸಾವುಕಾರ, ಈ ಕಾಡಿಗೆ ರಾಜನಾದ ನೀವು ನಿಮ್ಮ ಗರ್ಜನೆಗೆ ಬೆಚ್ಚು ಬೀಳಬೇಕ್ರಿ ಸಿಂಹ ಅಂತೀನಿ. ಅಕಸ್ಮಾತ್ ಒಂದ ಬುಡಕುನಿ ನಿಮ್ಗೆ ಸವಾಲ್ ಹಾಕಿದ್ರೆ ವಾಸಕಿ ಹಾಕಿದ್ರಾತ್ರಿ. ವಸಕಿ ಹಾಕುವ ಮುಂಚೆ ಅರ್ಜುನನಿಗೆ ಚಿತ್ರಹಿಂಸೆ ಕೊಟ್ಟು ಕೊಲ್ಲಬೇಕು. ಅಂದಾಗ ಈ ಜಯರಾಜ್ ಎಂತ ವಿಷ ಸರ್ಪ ಎಂದು ಗೊತ್ತಾಗುತ್ತದೆ. ಇದನ್ನು ನೋಡಿದ ಊರಿನ ಜನ ಭಯ ಪಡಬೇಕು. ಅವಾಗ ನಮ್ಮ ತಂಟೆಗೆ ಯಾರು ಬರುವುದಿಲ್ಲ. ತಂಟೆಗೆ ಬರೋದೇನ್ರಿ ಸಾವುಕಾರ? ಅಮ್ಮಿ ಗಂಡ ಅಂದ್ರ ಅಮೀರ್ ಅದನಲ್ರಿ, ದನಿ ಕೊಟ್ಟಾಗ ನಿಂತಂಗ. ಆ ಸೊಕ್ಕಿನ ಅರ್ಜುನಿಗೆ ಒಂದು ಮಾತು ಹೇಳ್ಯಾರ್ರಿ ಹಿರಿಯರು, ಹೆಚ್ಚಾದ ಮನುಷ್ಯ ಹಗ್ಗ ಬಿಚ್ಚಿದ ಎಮ್ಮಿ ಜಾಸ್ತಿ ದಿನ ಬದುಕೋದಿಲ್ರಿ. ನೋಡಿ ಹೇಳ್ಬೇಕು ನೋಡ್ರಿ. ನೆನ ಹೆಚ್ಚಾದ ಮಾತ್ರಕ್ಕೆ ಈ ಊರಲ್ಲಿ ನನ್ನದೇ ರಾಜ್ಯಭಾರವೆಂದು ದರ್ಬಾರ ಮಾಡಲು ಬಂದರೆ ಮತ್ತು ತುಂಬಿದ ನನ್ನ ಬಂದೂಕಿನಿಂದ ಸದ್ದಿಲ್ಲದ ಯಮಲೋಕಕ್ಕೆ ಕಳಿಸಿ ಬಿಡುವೆ. ನೀನು ಕಟ್ಟುತ್ತಿರುವ ಫ್ಯಾಕ್ಟರಿಯಲ್ಲಿ ನಿನ್ನ 300 ಎಕರೆ ಜಮೀನಿದ್ರೂ ಬೇಕಾಗಿರುವುದು ನನ್ನ 3 ಎಕರೆ ಜಮೀನು ಎಂಬುದನ್ನು ಮಾತ್ರ ಮರೆಯಬೇಡ. ಅರ್ಜುನ, ಅದನ್ನರ್ಧ ತಾನೇ ಬೇಲಿ ಹಾಕ್ಸಿದ್ದು. ನೋಡು ಅರ್ಜುನ, ಇನ್ನೂ ಕಾಲ ಮಿಂಚಿಲ್ಲ. ಕೇಳು,
ನಿನ್ನ ಎಷ್ಟು ಹಣ ಬೇಕು ಕೊಡುತ್ತೇನೆ, ಆದ್ರೆ ಕೊಡುವುದಿಲ್ಲ ಅಂತ ಮಾತ್ರ ಹೇಳಬೇಡ. ಯಾಕಂದ್ರೆ ಅದನ್ನ ಬಿಡುವ ಮಗನು ನಾನಲ್ಲ. ಸಾವುಕಾರ, ಒಬ್ಬಿನಿಂದ ಬ್ರಹ್ಮ ಕೆಟ್ಟ, ಪಂಥ ಮಾಡಿ ಪಾಂಡವರ ಕೆಟ್ಟರು. ಇನ್ನು ನೀನವ ಲೆಕ್ಕಲೆ ಈ ನಿನ್ನ ಸೊಕ್ಕಿನ ಮಾತಿನಿಂದ ನೀನು ಸರ್ವನಾಶ ಆಗಿ ಹೋಗುತ್ತೆ ನೋಡು. ಅಲ್ಲೋ ತಮ್ಮ ಅರ್ಜುನ, ನಿನ್ ಸಮಾಧಾನದಿಂದ ಬಗೆಹರಿಸ್ಕೊಂಡು ತಮ್ಮ ಏನಂತಿ? ಕುಲಕರ್ಣಿ, ಬಗೆಹರಿಸಿಕೊಳ್ಳುವಂತ ಜಗಳ ಮಾಡಿದ್ದು ನೀವು, ನಿಮ್ಮ ಸಾವುಕಾರು ನೀವೇ ಒಂದು ತೀರ್ಮಾನಕ್ಕೆ ಬನ್ನಿ. ಏದಪ್ಪ ಅಪ್ಪ ಹುಟ್ಟಿದ ಮಾತಂದ್ರ ನೋಡ್ತಮ್ಮ, ಆನೆಯಾಗಿ ಹುಟ್ಟಿ ಹುಲ್ಲು ತಿನ್ನೋದಕ್ಕಿಂತ ಆಗಿ ಸಕ್ಕರೆ ತಿನ್ನೋದಲು ಸೋತಮ್ಮ. ಈಗ ನಿನ್ನ ಹೊಲಕ್ಕೆ ಎಷ್ಟು ಬೇಕು ಕೇಳು, ನಮ್ಮ ಸಾವುಕಾರ ಕೊಡಾಕ ರೆಡಿನಾದರು ತಮ್ಮ. ಅಕಸ್ಮಾತ್ ನಮ್ಮ ಸಾವುಕಾರ ಕೊಡ್ಲಿಲ್ಲ ಅಂದ್ರ ನಮ್ಮ ಚಾನ್ಸ್ ಮಾವು JCB ಮಾರಿ ತಂದು ಕೊಡ್ತೀನಿ ಹೋತಮ್ಮ. ಕುಲಕರ್ಣಿ, ಬೇಡುವ ಬಡವನಿಗೆ ಸಾಕು ಎಂಬುದೇ ಗೊತ್ತಾಗಲ್ಲ ಅಂದಾಗ ನೀವೇ ಹೇಳಿ ಎಷ್ಟು ಕೊಡ್ತೀರಾ ಅಂತ. ಕುಲಕರ್ಣಿ, ಎಷ್ಟು ಖರ್ಚಾದರೂ ಪರವಾಗಿಲ್ಲ, ಬಟ್ ನಮಗೆ ಹಾವಲ ಬೇಕೇ ಬೇಕು. ಏನೇ ಮಾತಾಡು. ನೋಡ್ತಮ್ಮ ಅರ್ಜುನ, ಒಟ್ಟ 3 ಎಕರೆ ಹೊಲ ಐತಿ. 3 ಎಕರೆ ಹೊಲಕ್ಕೆ 3 ಲಕ್ಷ ಹಣನೂ ಕೊಡ್ತೀವಿ. ಮತ್ತ ನಿಮ್ಮ ತಮ್ಮ ಶಾಲಿ ಕಲ್ತಾನಲ್ಲ, ಒಂದು ನೌಕರಿ ನೀವು ಕೊಡ್ತೀವಿ ತಮ್ಮ. ಮತ್ತ ನೀ ಹೂ ಅಂದ್ರ ಒಂದು ಹುಡುಗಿ ಏರ್ಪಾಟು ಮಾಡ್ತೀವಿ ತಮ್ಮ. ಈ ಕಾಲ ದುನಿಯಾ ಚೇಂಜ್ ಐತಿ ತಮ್ಮ. ಕುಲಕರ್ಣಿ, ಹೆಣ್ಣು ಹೆಂಡಕ್ಕೆ ಮಾರಿ ಹೋಗಿ ಹೊಲಸು ತಿನ್ನುವ ಕೆಲಸ ಮಾಡುವುದಿಲ್ಲ ಈ ಅನ್ನದಾತ ಅಂದಾಗ ಇಂಥ ಹಲಕಟ್ಟ ಮಾತು ಇನ್ನೊಂದು ಸಾರಿ ಎತ್ತಿದರೆ ಮಗನೇ ಕೊತ್ತಗೆ ಹೆಚ್ಚಿಗೆ ರಕ್ತ ಕುಡಿದು ಬಿಡ್ತಾನೆ. ಮೆಲ್ಲಕ ಸಾಕು ಯಪ್ಪ, ಮೆಲ್ಸಾಕ. ಏನ ಮುದುಕ್ ಮನುಷ್ಯ ಮಣ್ಣು ತಿನ್ನ ಮಾತು ಮಾತಾಡಿದ್ನ. ನೋಡ್ತಮ್ಮ, ಹುಡುಗಿ ಒಳ್ಳೆ ಅಂದ್ರೆ ಬಿಡು, ನಿಮ್ಮ ತಮ್ಮಗ ನೌಕರಿ ದುಡ್ಡು ಕೊಡ್ತೀವಿ, ಏನಂತಿ? ಕುಲಕರ್ಣಿ, ನೀವು ನಿಮ್ಮ ಸಾವುಕಾರ ನನ್ನ ಹೊಲಕ್ಕೆ ಬೆಲೆ ಕಟ್ಟಿದ್ದಕ್ಕೆ ನಂದು ಒಪ್ಪಿಗೆ ಐತೆ. ಆದರೆ ನಂದು ಒಂದು ಕಂಡೀಷನ್ ಐತೆ. ಒಪ್ಪಿದರೆ ಮಾತ್ರ ನಾನು ರೆಡಿ. ಅಲ್ಲೋ ತಮ್ಮ, ನೀ ನಮ್ಮ ಮಾತಿಗೆ ಒಪ್ಪಿದಲ್ಲ ಅಷ್ಟು ಸಾಕು ಯಪ್ಪ. ನಮ್ಮ ಜೀವ ಏನಾಗಿತ್ತು ಗೊತ್ತು, ಹಡಗಲೆ ಸುತ್ತಾಡಿ ಬಂದಂಗ ಆದ್ ನೋಡಪ್ಪ. ಈಗ ನಿನ್ನ ಕಂಡೀಷನ್ ಏನು ಹೇಳು ಯಪ್ಪ, ಅದು ನಾವು ಕೇಳ್ತೀವಿ. ನೋಡು ಕುಲಕರ್ಣಿ, ನೀವು ಫ್ಯಾಕ್ಟ್ರಿ ಕಟ್ಟುವುದರಿಂದ ಕಲಿತವರಿಗೆ ಉದ್ಯೋಗ ಸಿಗುತ್ತೆ ನಿಜ. ಆದರೆ ಸರ್ಕಾರ ಫ್ಯಾಕ್ಟ್ರಿ ಕಟ್ಟಲು ನಿಗದಿ ಮಾಡಿರುವ ಜಮೀನು ಪಾಳುವಿಲ್ಲ, ಬಂಜರ ಭೂಮಿನ ನೀವು ಫಲವತ್ತಾದ ಭೂಮಿಯನ್ನು ಬಳಸಿಕೊಳ್ತಿದ್ದೀರಲ್ಲ. ಯಾರು ಕೊಟ್ಟರು ನಿಮಗೆ ಪರ್ಮಿಷನ್? ಎಲ್ಲಿದೆ ಕಾನೂನು? ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ನೋಡ್ತಮ್ಮ, ಕಾನೂನು ಪ್ರಕಾರ ಹೋದ್ರ ಮಣ್ಣು ಸಿಗಲಾರ್ದ ಕಾಲವಿದು ಅಂತಾದ್ರಾಗ ನಮ್ಮ ಸಾಹುಕಾರ ಕಾನೂನು ಪರ್ಮಿಷನ್ ರೊಕ್ಕ ಕೊಟ್ಟು ಖರೀದಿ ಮಾಡಿರುತ್ತಮ್ಮ. ನೀ ಏನು ವಿಚಾರ ಮಾಡಕ್ ಹೋಗ್ಬೇಡ ಅರ್ಜುನ. ದುಡ್ಡು ಕೊಟ್ಟರೆ ಈ ದುನಿಯಾದಲ್ಲಿ ಸರ್ಕಾರ ಕಾನೂನು ಕಣ್ಣು ಮುಚ್ಚಿಕೊಂಡು ಕಂಡರು ಕಣ್ಣದಾಗಿ ಎತ್ತಿ ಬಿಡುತ್ತದೆ. ಅಂದ ಮೇಲೆ ನೀನೇನು ತಲೆ ಕೆಡಿಸಿಕೊಳ್ಳುವುದು ಬೇಡ. ಕುಲಕರ್ಣಿ, ಕೊಟ್ಟ ಮಾತಿನಂತೆ ತಂದು ಕೊಟ್ಟು ಬಿಡು ಹಣವನ್ನು. ಯಪ್ಪ ಅರ್ಜುನಪ್ಪ, ಈ ಬ್ಯಾಗ್ನಾಗ ಒಟ್ಟ 3 ಲಕ್ಷ ಹಣ ಐತಿ. ನಿನಗೆ ಸಂಶಯ ಇದ್ರ ಅಲ್ಲಿ ಪಾರುಕ್ ಡ್ರೈವರ್ ಅದ ನೋಡು, ಅವನ ಕಡೆಗೆ ಎಣಿಸ್ಕೊಂಡು ಹೋಯ್ಪ ಬೇಕಾರ. ಕುಲಕರ್ಣಿ,
ನಾನು ಮೊದಲೇ ಹೇಳಿರ್ಲಿಲ್ಲವೇ ನನ್ನ ಕಂಡೀಷನ್ಗೆ ಒಪ್ಪಿದರೆ ಮಾತ್ರ ನಾನು ಹೊಲ ಬರೆದು ಕೊಡ್ತೇನೆಂದು. ಮತ್ತೆ ನನ್ನ ಕಂಡೀಷನು ಹೊತ್ತ ಮಾತಂತೆ ತಂದು ಹಣ ಕೊಟ್ಟೆವಲ್ಲ. ಏ ಜಯರಾಜ, ನೀವು ನನಗೆ ಕೊಡಬೇಕಾದ ಹಣವನ್ನು ನಿಮ್ಮ ಹತ್ತಿರ ಇಟ್ಟುಕೊಂಡು ಅಟ್ಲೀಸ್ಟ್ ಆ ಹಣದಿಂದ 3 ದಿನ ಬದುಕಿ ತೋರಿಸಿರಿ. ನೀವು ಜೀವಂತವಾಗಿದ್ದರೆ ನಾ ಮಾತು ಕೊಟ್ಟಂತ ಬಂದು ನನ್ನ ಹೊಲ ಬರೆದು ಕೊಟ್ಟು ಹೋಗುತ್ತೇನೆ. ಒಂದು ವೇಳೆ ಸತ್ತರೆ ಇದೇ ಮಣ್ಣಲ್ಲಿ ನಿಮ್ಮ ಹಣ ಮುಚ್ಚಿ ಹೋಗುತ್ತೇನೆ. ಆಳಿಯನ್ನು ತಿಂದು ಬದುಕಲಿಕ್ಕೆ ನನ್ನೇನು ದನ ಎಂದುಕೊಂಡು ಯಾರು ರಾಸ್ಕಲ್? ಅಲ್ಲೋ ತಮ್ಮ ಅರ್ಜುನ, ಅನ್ನ ನೀರು ಬಿಟ್ಟು ರೊಕ್ಕ ತಿಂಗ ಹೆಂಗ್ ಬದುಕೋಕಾಗುತ್ತೋ ಯಪ್ಪ? ಕುಲಕರ್ಣಿ, ದುಡ್ಡಿದ್ದರೆ ಏನು ಬೇಕಾದ್ರೆ ಮಾಡಬಹುದು ಅಂತ ಕೊಬ್ಬಿನಿಂದ ಮಾತನಾಡುವುದಕ್ಕಿಂತ ಮುಂಚೆ ತಿಳಿಯಬೇಕಾಗಿತ್ತಲೇ ಈ ರೈತನ ತಾಕತ್ತು. ಅಂದಾಗ ಅನ್ನ ಕೊಡುವ ಪವಿತ್ರ ಭೂತಾಯನ್ನು ಪಂಚಿ ಮಾಡಕ್ಕೆ ಹೊಂಟಿರಲ್ಲ. ನಿಮ್ಮಂತವರ ಹಣದ ಹಮ್ಮಿನಿಂದ ಕಾನೂನು ಪರ್ಮಿಷನ್ ಕೊಂಡಿಕೊಳ್ಳಬಹುದು. ಆದರೆ ಹಗಲು ರಾತ್ರಿ ಎನ್ನದೆ ನಮ್ಮಂತ ಬಡವರ ಭೂತಾಯಿ ಒಡಲಿಗೆ ಕೈ ಹಾಕಿದರೆ ಮಕ್ಕಳು ಹೊತ್ತಿನಂತ ಹರಿದು ತಿಂದ ಬಿಟ್ಟರು. ಏ ಅರ್ಜುನ, ನಿನ್ನ ಮೂರ್ಖತನದ ಮಾತಿಗೆ ಮರುಳಾಗಿ ನಡೆಯಲು ಇದು ಧರ್ಮಯುಗವಲ್ಲ, ಇದು ಕಲಿಯುಗ. ಈ ಕಲಿಯುಗದಲ್ಲಿ ಕುರುಡು ಕಾಂಚನ ಕುಣಿತಂತೆ ಕುಣಿಯುವ ಕಾಲವಿದು. ಅಂದಾಗೆ ನೀನೇನು ತಲೆ ಕೆಡಿಸಿಕೊಳ್ಳುವುದು ಬೇಡ. ಸಾವುಕಾರ, ಕಬ್ಬಿದ ಮನಸ್ಸಿನಿಂದ ಯಥಾಂಶ ಬಂದಿದ್ದೆ ನಿಜವಾದರೆ ನನ್ನ ಹೊಲದಲ್ಲಿ ಬೆಳೆಯುವ ಕಸದಂತ ಕೆಟ್ಟವಾಗಿದೆ. ಹೊಸಕ್ಕೆ ಹೋಗಬಲ್ಲೆ ಸಾವುಕಾರ. ಹೆಂಡಕ್ಕೆ ಭೂತಾಯಿ ಮಾರುವ ಬಂಡ ತಾಯಿ ಗಂಡ ರಾಜಕಾರಣಿಗಳ ತಿಳಿದುಕೊಂಡೇನು ನನ್ನನ್ನು? ಇವನು ನೇಗಿಲ ಹೋಗಿ ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕು. ನಿನ್ನ ಮೂರ್ಖತನದ ಮಾತಿಗೆ ಮರುಳಾಗಿ ನಡೆಯಲು ಇದು ಧರ್ಮಯುಗವಲ್ಲ, ಇದು ಕಲಿಯುಗ. ಕಲಿಯುಗದಲ್ಲಿ ಕುರುಡ ಕಾಂಚನ ಕುಣಿಸಿದಂತೆ ಕುಣಿಯುವ ಕಾಲವಿದು. ದೊಡ್ಡ ದೊಡ್ಡ ಮಾತುಗಳನ್ನಾಡಿ ಹೊಟ್ಟೆಯಲ್ಲಿ ಬೀಳುವ ಕುರಿಯಾಗಬೇಡ. ಸಾವುಕಾರ, ಕುರಿ ಅಲ್ಲಲೇ ಇದು. ನಿಮ್ಮಂತ ರಾಕ್ಷಸರ ವಂಚಾಕಿ ಕುಳಿತ ಓಲೆ ನಿನ್ನಂತ ಹಿಂಡು ಹುಲಿಗಳನ್ನು ಗಟ್ಟಿ ಆಡಿಸುವ ಗಂಡು ಹುಲಿ ಸಾಹುಕಾರ. ಅಂದಾಗ ಕಣ್ಣದರಿಂದ ಬಂಡ ಧೈರ್ಯ ಮಾಡಿ ಬಂದರೆ ಹಿಂಡನ್ನಗಲಿರಂತೆ ಮಶಾನಕ್ಕೆ ಕಳಿಸುವೆ. ಹೋಗಂತ ಮಾತ್ರಕ್ಕೆ ಸೇಡಿಗೆ ಬಿದ್ದರೆ ಜೀವ ಹೋದರ ಹಿಂಜರಿಯುವುದಿಲ್ಲ. ಈ ಪಣ ತಟ್ಟ ಚಲದ ಅರ್ಜುನ ಎಂಬುದನ್ನು ಮಾತ್ರ ಮರೆಯಬೇಡ. ಅಲ್ಲೋ ಯಪ್ಪ ಅರ್ಜುನನ, ಸಮಾಧಾನ ಮಾಡ್ಕೊರಪ್ಪ, ಸಮಾಧಾನ. ಸಾವುಕಾರ, ಕೊನೆಯದಾಗಿ ಮುತ್ತಿರುತ್ತ ಮಾತು ಹೇಳ್ತಾನೆ ಕೇಳು. ನೀನು ಕೊಡುವ ಹಣ ನನ್ನ ಹೊಲದ ಬದುವಿನಲ್ಲಿ ಬೆಳೆಯುವ ಕರಕಿ ಪತ್ರೆಗೆ ಸಮ. ಕುಲಕರ್ಣಿ, ನಿನಗ ನಿಮ್ಮ ಸಾವುಕಾರನಿಗೆ ಕೊನೆಯದಾಗಿ ಹೇಳ್ತಾನೆ ಕೇಳು. ಇನ್ನೊಂದು ಸಾರಿ ನನ್ನ ಭೂತ ವಿಷಯಕ್ಕೆ ಬಂದಿದ್ದಾದ್ರೆ ಮಕ್ಕಳು ಅದೇ ಮಣ್ಣಲ್ಲಿ ಮಣ್ಣು ಹಾಕ್ಸಿ ಬಿಡ್ತಾನೆ. ಚೋರರಿಗೊಂದು ಕಾಲ. ಏನ್
ಮಾತಾಡಿ ಹೋದ್ರಿ ನನ್ನ ಮಗ. ಅವನ ಕಣ್ಣಾಗ ಏನು ಮಂಗ್ಯಾ ಕಣ್ಣಾಗ ಕಾಣ್ತೀವೇನ್ರಿ? ಇನ್ನು ಹರಡೋಗ್ಲಿ ಪುಟುಪದಾಗ ನಾಯಿ ಕಣ್ಣಾಗ ಕಾಣ್ತೀವಿ. ಕರಿ ಅರ್ಜುನ, ಒಂದು ಕೌರವರ ಪಾಂಡವರ ಶೇಡಿಗಾಗಿ ನನ್ನ ಭೂಮಿಯಲ್ಲಿ ಮಣ್ಣು ಮುಟ್ಟಿದರು. ಹಾಗೆ ನನ್ನ ಕಶಪ್ಪ ತನ್ನ ಸೋದರನ ಸಾವಿನ ಶೇಡಿಗಾಗಿ ದೇವತೆಗಳನ್ನು ಬಲಿ ತೆಗೆದುಕೊಳ್ಳುತ್ತಿದ್ದವ ನರಸಿಂಹನ ಕೈಯಲ್ಲಿ ಸಿಕ್ಕುವ ಆತರಾಗಲಿಲ್ಲವೇ? ಹಿಂದಾಗೆ ಸಮಯ ನೋಡಿ ನಿನ್ನ ಮನೆತನ ಸರ್ವನಾಶ ಮಾಡುವವರಿಗೆ ಸಮಾಧಾನವಿಲ್ಲ. ಈ ಜಯರಾಜನಿಗೆ ಸಾವುಕಾರ ಇದಕ್ಕೊಂದು ವ್ಯವಸ್ಥೆ ಮಾಡಿಬಿಡೋನ್ರಿ. ಯಾಕಂದ್ರ ಇಲ್ಲಿ ಮುಂದೆ ಕುಂತಾರಲ್ರಿ ಇವರು ಕಿವಿಗಳು ಸರಿ ಇಲ್ರಿ. ಮತ್ತ ಅರ್ಜುನ್ ಮುಂದೆ ಹೇಳ್ಯಾರ್ರಿ. ನಡ್ರಿಯಪ್ಪ ಹೋಗೋಣ. ಹೊತ್ತು ನೋಡಿದ್ರ ನೆತ್ತಿ ಮೇಲೆ ಬರಾಕತ್ತೈತಿ. ಇಷ್ಟು ನನ್ನ ಮಾವ ಹೊಲಕ್ಕೆ ಬರ್ಲೇ ಇಲ್ಲ. ಹೊಲ್ದಾಗ ನೋಡಿದ್ರ ಕೆಲಸ ಸಾಕಷ್ಟು ಐತಿ. ನನ್ನ ಮಾವನ ದಾರಿ ಕಾಯ್ಕೊಂಡ್ ಕುಂತ್ರ ಕೆಲಸ ಹಂಗ ಉಳಿತೈತಿ. ನಾನೇ ಕೆಲಸ ಮಾಡಿದ್ರಾತ. ಬ್ರಹ್ಮ ಈ ಹೆಣ್ಣನ್ನು ಭೂಮಿಯ ಮೇಲೆ ಸೃಷ್ಟಿಸುವಾಗ ಅವನಿಗೊಂದು ವಿಶಿಷ್ಟ ಸ್ಥಾನ ಬೇಕೆಂದು ಯೋಚಿಸಿದನೋ ಏನು? ಅಪ್ಪ, ಸ್ವಂಟಕ್ಕೆ ಸೌಂದರ್ಯ ನಿಟ್ಟ, ಕಂಠಕ್ಕೆ ಮಾಧುರ್ಯ ನಿಟ್ಟ, ಎದೆಯ ಮೇಲೆ 2 ಪುಟಗಳ ಪುನೀತ ಬಿಟ್ಟ. ಅಪ್ಪ, ಹೆಣ್ಣಿನ ಸೌಂದರ್ಯಕ್ಕೆ ಮರುಳಾಗದ ಮಾನವರಿಲ್ಲ ಈ ಜಗತ್ತಿನಲ್ಲಿ. ಮುಂಜಾನೆ ತಂಪಿನ ಕೆರೆಗಳಿಗೆ ಕರಿಬಿಚ್ಚಿ ನಿಂತಿರುವ ನವಿಲಿನಂತೆ ಕಾಣುವ ಏನಿವಳ ಸೌಂದರ್ಯ. ಅಂದಾಗ ಇವಳ ಸೌಂದರ್ಯದ ಸಿರಿ ನಾವು ನೋಡಲೇಬೇಕು. ಏಯ್, ಯಾರು ನೀನು? ಗೂಳಿ ನುಗ್ಗಿದ ಹಾಗೆ ನುಗ್ತಾ ಇದೆಯಲ್ಲ. ಒಂಟಿ ನಿನ್ನ ಜೊತೆ ಈ ರೀತಿ ಕೆಟ್ಟದಾಗಿ ವರ್ತನೆ ಮಾಡ್ತಾ ಇದೆಯಲ್ಲ. ಯಾರೋ ನೀನು? ಏನ್ ನಿನ್ನ ಹೆಸರು? ನನ್ನ ಹೆಸರು ಇಂಗ್ಲಿಷ್ ನೇಮ್ಟು ಆರ್ತಿ. ಹಿಂದಿ ಜಮೀನ್ ಕಾ ಆರಾಮ್. ಕನ್ನಡದಲ್ಲಿ ಈ ಏನಂದೆ? ನಾನು ಯಾರು? ಈ ಊರಿನ ಆಗರ್ಭ ಶ್ರೀಮಂತ ಜಯರಾಜನ ಅಪ್ಪ ಶ್ರೀಮಂತ. ಇನ್ನು ನಿನ್ನಂತ ಒಂಟಿಯಾದ ರಸ ತುಂಬಿದ ಹೆಣ್ಣಿನ ವಾಸನೆಗೆ ಮನಸೋತು ಬಂದಿರುವ ರಸಿಕ ಅಂದಾಗೆ ವಾಸನೆ ಬೀರುತ್ತಿರುವ ನಿನ್ನಂತ ಹೆಣ್ಣಿನ ಸುಖ ಸವಿಯಲೇಬೇಕೆಂದು ನನ್ನ ಮನಸ್ಸು ಉತ್ತಮ. ಅದು ತಪ್ಪ. ಅದು ತಪ್ಪಲ್ಲ ಮಿಸ್ಟರ್. ನಾ ಇದರ ಚಪ್ಪಲಿಗೆ ಬಾಯಿ ತೆರಿತಾ ಇದೆಯಲ್ಲ, ಅದು ತಪ್ಪು. ನಡು ರಸ್ತೆಯಲ್ಲಿ ಒಂಟೆಯನ್ನು ಸಿಕ್ಕಿತಾಳಂತ ತಡೆಗಟ್ಟಿ ಸಿಕ್ಕಂತೆ ಮಾತಾಡಿದ್ದಾನೆ ಚಾತ್ರೆ. ನೋಡಿದ ಜನ ಕಾಲಲ್ಲಿರೋ ಚಪ್ಪಲಿಂದ ಮಾತಾಡ್ತಾರೆ. ಬಲು ಎಚ್ಚರ. ನೋಡುವ ಜನಗಳು ಎದ್ದು ಬಂದು ಚಪ್ಪಲಿ ತಗೊಂಡು ಹೊಡೆಯುವ ಕಾಲವಲ್ಲ ಇದು. ಇದು ಕಲಿಯುಗ. ಈ ಕಲಿಯುಗದಲ್ಲಿ ಕಂಡರು ಕಾಣದಾಗಿ ನಟಿಸುವ ನಾಮಾರ್ಧನರಗಳ ಕಾಲ. ಅಂದಾಗ ಎಚ್ಚರದ ಮಾತುಗಳನ್ನು ಹೇಳಿದರೆ ಹೆದರಿ ಹೋಗುವೆನೆಂದು ತಿಳಿದುಕೊಂಡೆಯಾ? ನನ್ನ ಮೈಯಲ್ಲಿ ಉರಿಯುತ್ತಿರುವ ಪ್ರೇಮದ ವೀರದಾಗ್ನೆಗೆ
ಮತ್ತಷ್ಟು ಕಿಚ್ಚು ಹಾಕಬೇಡ. ಕೆಚ್ಚದಿಂದ ಬಂದು ನಿನ್ನ ಹುಬ್ಬು ತಂಗುಗಳ ಯೌವನದ ಜೊತೆ ಕಾಮಲಿನ ಆಡಬೇಕೆನ್ನುವುದೇ ಈ ಪೃಥ್ವಿರಾಜನ ಹೆಬ್ಬ. ಓ ನಿನ್ನ ಹೆಬ್ಬೈಕೆ ಅದು ಈ ಜನ್ಮದಲ್ಲೇ ಸಾಧ್ಯವಿಲ್ಲ ಅಂತ ತಿಳಿದುಕೋ. ಹೆಣ್ಣಂದ್ರೆ ನಿನ್ನ ಕಾಮದ ಗೊಂಬೆ ಅಂತ ತಿಳ್ಕೊಂಡಿದೆ ನನ್ನ ನಾಯಿ ಅಂತವಳೆ. ಹೆಣ್ಣು ಒಲಿದರೆ ನಾರಿ, ಮುಡಿದರೆ ಮಹಾಮಾರಿ. ಸುಮ್ಮನೆ ದೂರ ಸರಿಯಾಚೆ ದೂರ ಸರಿಯಾಚೆ. ಕೈಗೆ ಸಿಕ್ಕಿರೋ ಹಣ್ಣನ್ನು ಮೇಲಕ್ಕೆ ಎಸೆಯುವ ಬಣ್ಣ ನಾನಲ್ಲ ಈ ಪೃಥ್ವಿರಾಜ್. ಸಿಕ್ಕ ಹಣ್ಣನ್ನು ಮನ ಬಂದಂತೆ ಕಚ್ಚಿ ಕಚ್ಚಿ ತಿನ್ನಬೇಕೆಂಬುದೇ ಈ ಪ್ರಳಯಾಂತಕರಣ ಹಂಬಲದ ಹಠ. ಹಂಬಲದ ಹಠ. ಕಚ್ಚಿ ಕಚ್ಚಿ ತಿನ್ನೋದಕ್ಕೆ ಈ ಹಣ್ಣನ್ನು ರೋಡಲ್ಲಿ ಬೇದ ಹಣ್ಣಲ್ಲ, ಮಾನವಂತ ಮನೆತನದಲ್ಲಿ ಬೇದ ಹೆಣ್ಣು ಇದು. ಏನು ತಿಳಿಯದೆ ಈ ಹಣ್ಣನ್ನು ಕಚ್ಚಿ ಕಚ್ಚಿ ತಿನ್ನುತ್ತದೆ ಬಂದಿದ್ದೆ ಆದ್ರೆ ನಿನ್ನ ಬಾಗಿನ ಹಳ್ಳುಗಳನ್ನು ಒದ್ದು ಮುರಿತಾರೆ ನನ್ನ ಮಾವಂದಿರು. ಬಲ ಹುಷಾರಾಗಿರೋ. ಮಾನವಂತರ ಮನೆತನದ ಹೆಣ್ಣು ಮಾನವಂತರ ಮನೆತನದ ಹೆಣ್ಣುಗಳೇ ಮಾಡಬಾರದ ಕೆಲಸ ಮಾಡುತ್ತಿರುವಾಗ ಈ ಕಲಿಯುಗದಲ್ಲಿ ನಿನ್ನದೇನು ಮಹಾ. ಮಂದಿಯಲ್ಲಿ ಮಮತೆಯಿಂದ ತಂಗಿ ಎಂದು ಕರೆದು ಮನೆಯಲ್ಲಿ ಹಂಗಿ ಕಳಚಿ ಬೆತ್ತಲೆ ಮಾಡಿ ರತಿ ಕ್ರೀಡೆ ಆಡುವ ಬಂಡರಂಡೆ ರಕ್ಷಣ ಈ ಮಾನವಂತರ ಮನೆತನದಲ್ಲಿ ಶೋಕಿ ಮಾಡುವ ಆಸೆಗಾಗಿ ದುಡ್ಡಿದ್ದವನ ಹತ್ತಿರ ದೊಡ್ಡತನದಿಂದ ತನ್ನ ಶೀಲವನ್ನೇ ಮಾರಿಕೊಳ್ಳುವ ಬಂಡರಂಡೆ ರಕ್ಷಣ ಈ ಮಾನವಂತರ ಮನೆತನದಲ್ಲಿ ದುಡ್ಡು ಅಷ್ಟೇಕೆ ಬಂಗಾರದಂತೆ ಹೆಂಡತಿ ಮನೆಯಲ್ಲಿದ್ದರೂ ಬಣ್ಣದ ಹೆಣ್ಣಿಗೆ ಮರುಳಾಗಿ ತನ್ನ ಸರ್ವಾಸ್ತಿಯನ್ನು ಬರೆದು ಮಾಡಿಕೊಂಡು ಬರುವ ಬಂಡ ಗಂಡ ರಕ್ಷಣ ಈ ಮಾನವಂತರ ಮನೆತನದಲ್ಲಿ ಸಾಕಾ ಇನ್ನು ಬೇಕಾ ಈ ಮಾನವಂತರ ಮನೆತನದ ಪಾಪಿ ಅಂತವನೆ. ಈ ನಿನ್ನ ವಿಕೃತ ಹೊಲಸು ಮಾತುಗಳಿಂದ ನನ್ನ ಮನಸ್ಸನ್ನು ನಾನೆಂದು ಗಲೀಜು ಮಾಡಿಕೊಳ್ಳಲಾರೆ. ಮಿಸ್ಟರ್ ಪೃಥ್ವಿರಾಜ್, ಕಂಡ ಗಂಡಸರಿಗೆ ಸೆರೆಗೆ ಹಾಸೋದಕ್ಕೆ ನಾನೇನು ಸೂಳೆ ಅಲ್ಲ, ಗರತಿ ಹೆಣ್ಣು ನಾನು. ಗರತಿ ಶ್ರೀರಾಮನಂತ ಗಂಡ ಮನೆಯಲ್ಲಿದ್ದರೂ ಮತ್ತೊಬ್ಬ ಮಿಂಡನಿಗೆ ಸೆರಗಾಸಿ ಗರ್ಭವತಿಯಾಗಿ ಬಂದು ಗಂಡನಿಗೆ ಗರ್ಭ ನಿಂತಿದೆ ಎಂದು ಊರಿಗೆಲ್ಲ ಊಟ ಹಾಕಿಸುವ ಗರತಿ ಸೋಗಿನ ರಂಡೆ ರಕ್ಷಿಲ್ಲ ಈ ನಿನ್ನ ಸಮಾಜದಲ್ಲಿ. ನೀನು ಗರತಿಯಾದರೇನು ಸೂಳೆಯಾದರೇನು, ಒಟ್ಟಿನಲ್ಲಿ ನಿನ್ನ ಯೌವನದ ಮಡಿಲಿನಲ್ಲಿ ಆನಂದ ಪಡೆಯಬೇಕೆನ್ನುವುದೇ ನನ್ನ ಕೊನೆಯ ಆಸೆ. ನನ್ನ ಮುಟ್ಕೊಳಕ್ಕೆ ರಾತಕ ಈ ನಿನ್ನ ಕರ್ಮಚಾಂಡನ ಆಲಂಗಿಸೋದಕ್ಕಾಗಿ ಒಬ್ಬ ಶೂರನನ್ನು ಕಳಿಸುತ್ತಾನೆ ನನ್ನ ದೇವರು. ದೇವರು ಕಳಿಸಿಕೊಡುವ ಜಾಗ ಇದು ಅಲ್ಲ ಡಾರ್ಲಿಂಗ್. ಇಂಥ ಗೊಡ್ಡ ಬೆದರಿಕೆಗೆ ಹೆದರವನಲ್ಲ ಈ ಪೃಥ್ವಿರಾಜ್. Come on, my darling. Come on. ಲೇ ಮಿಸ್ಟರ್, ನಿಲ್ಲಿಸೋ ನಿನ್ನ ದುಶ್ಯಾಸನ ಕೆಲಸವನ್ನು. ಅಂದು ಮಹಾತ್ಮ ಗಾಂಧಿ ಒಂಟಿಯನ್ನು ಮಧ್ಯರಾತ್ರಿಯಲ್ಲಿ ತಿರುಗಿ ಬಂದರೆ ಅಂದಿಗೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿತಂದು ಹೇಳಿದ ಆ ಮಹಾತ್ಮ. ಬಟ್
ಇಂದು ನಿಮ್ಮಂತ ಲಾಡಾಳಿಗಳ ಹುಟ್ಟಿಕೊಂಡು ಗಾಂಧಿ ಕಂಡ ನಾವು ಭಾರತೀಯರ ಕನಸು ನೊತ್ತು ನೂರು ಮಾಡುತ್ತಿದ್ರ ನಿಮ್ಮಂತ ಬಂಡರ ಸೇರಿಕೊಂಡು ಯಾರು ನೀನು ನಿನ್ನ ಮಾತಿನ ತತ್ವವನ್ನು ಹಿಂಬಲಿಸುವರಿಲ್ಲ ಈ ಕಲಿಯುಗದಲ್ಲಿ. ಅಂದ ಮೇಲೆ ಸುಮ್ಮನೆ ಇಲ್ಲಿಂದ ಹೊರಟೋಗು. ಈ ಪೃಥ್ವಿರಾಜನನ್ನು ಎದುರು ಹಾಕಿಕೊಳ್ಳುವುದು ಒಂದೇ, ಗೆದ್ದ ಹಾವು ಹಿಡಿಯುವುದು ಎರಡು ಒಂದೇ. ಗೆದ್ದ ಹಾವು ರೊಚ್ಚಿಗೆದ್ದ ನಿಮ್ಮಂತ ವಿಷ ಸರ್ಪಗಳನ್ನು ಬರ್ತಿ ಹಾಕಿ ಹಿಡಿದು ಹಲ್ಲು ಕಿತ್ತು ಪುಂಗಿನಾದದ ಆಟ ಆಡಿಸಬಲ್ಲ ಯಾವ ಆಡಿಗ ನಾನು ಅಂದಾಗ ಧರ್ಮಗಳನ್ನು ತುಳಿದು ಬಡವರ ಮೇಲೆ ಅಟ್ಟಾಸರಿಂದ ಮೆರೆಯುತ್ತಿರುವ ನಿಮ್ಮಂತ ಬಂಡರನ್ನು ಮೆಟ್ಟಿ ನಿಲ್ಲುವ ಗಂಡರೇ ಗಂಡು ಈ ಕಲಿಯುಗದ ಕಾರಣ. ಅಂದು ಮಹಾಭಾರತದಲ್ಲಿ ಕೌರವರನ್ನು ಗೆಲ್ಲಿಸಿಕೊಡಲಾಗದ ಕರ್ಣ ಇಂದು ಈ ಪೃಥ್ವಿರಾಜನ ಸೇಡಿಗೆ ಸಿಲುಕಿ ಸಿದ್ಧನಾಗಿ ಬಂದ್ರವ್ಯಾ. ಸುಮ್ಮನೆ ನಿನ್ನ ಹೊರಟೋಗು. ಈ ಪೃಥ್ವಿರಾಜನ ಹೆದರಿಕೆಕೊಂಡು ಸಾಯಬೇಡ. ಸುಮ್ಮನೆ ನಿನ್ನ ಹೊರಟೋಗು. ಸೇಡಿನ ಕಿಡಿ ಪೃಥ್ವಿರಾಜ್ ಬೆಂಕಿ ಬಿರುಗಾಳಿ ಬೀಸಿ ಭೂಮಿಯೇ ಆಕಾಶವೇ ಕಾರ್ಗತ್ತಿಲ ಮೋಡ ಕವಿದು ಸಿಡಿಲು ಕೋಲ್ಮಿಂಚು ಆರ್ಭಟಿಸಿ ಬಂದರು. ಹಠ ಬಿಡದೆ ನನ್ನ ಮನಸ್ಸಿನಲ್ಲಿ ಉದ್ಭವಿಸುವ ಸೇಡಿನ ಕಿಡಿಗೆ ಆವತಿಯಾಗಬೇಡ. ಇದನ್ನು ಹರಿಯದೆ ನೀನು ಮಂಗನಂತೆ ವರ್ತಿಸಿದರೆ ಈ ಕ್ಷಣದಲ್ಲಿ ಬೀಳುವುದು ನಿನ್ನ ಈ ಕರ್ಣನ ಕೈಯಲ್ಲಿ. ಯಾಚರ ಯಾಚರ ಆಡಂಬರದ ಮಾತುಗಳನ್ನಾಡಿ ಅಡಿಪಾಯದಲ್ಲಿ ಸಿಕ್ಕಾಕಿಕೊಂಡು ಮೂರ್ಖನಾಗಬೇಡ. ಲೇ ಕರ್ಣ, ಇಂದಿನ ನನ್ನ ಕಾಮದ ಚಲಿಗೆ ಮತ್ತಷ್ಟು ಸೀಮೆಣಿಸಿರುವುದೆಯಲ್ಲ, ಈ ವೀರಾದ ಸುಟ್ಟುಕೊಂಡು ಬೀದಿ ನಾಯಿಯಂತೆ ಅಲೆಯುವಾಗೆ ಮಾಡದೆ ಹೋದರೆ ಇವನು ಪ್ರಳಯದ ಪ್ರಳಯಾಂತಕ ಪೃಥ್ವಿರಾಜ ಬರುತ್ತೇನೆ ಮಗನೇ. ಹೋಗಲೇ ಹೋಗು. ಮುಂದೆ ನೀನು ಮಾಡುತ್ತಿರುವ ನ್ಯಾಯಾಕ್ರಮಗಳಿಗೆ ಅಡ್ಡಗೋಡೆಯಾಗಿ ನಿಂತು ಕರ್ಮ ತುಂಬಿಸಿದ ಈ ಊರಿನಲ್ಲಿ ಧರ್ಮ ತುಂಬುವ ಹಾಗೆ ಮಾಡದೆ ಹೋದರೆ ನನ್ನ ಮನಸ್ಸಿನಲ್ಲಿ ನೆಮ್ಮದೇ ಇಲ್ಲ. ಹಾ, ದೇವರಾಗಿ ಬಂದು ನನ್ನ ಶೀಲ ಪ್ರಾಣ ಎರಡೂ ಕಾಪಾಡಿದ್ರಿ. ನಾನೆಂದು ಚಿರಋಣಿಯಾಗಿರ್ತೀನಿ. ಎದ್ದೇಳಮ್ಮ, ಎಲ್ಲ ದೈವ ಸಂಕಲ್ಪನೆ. ಹೌದು, ಯಾರಮ್ಮ ಅವನು? ಯಾಕೆ ನಿನ್ನ ಮೇಲೆ ಬಲಾತ್ಕಾರಕ್ಕೆ ಆಸೆ ಪಟ್ಟ? ಅವನ ನಮ್ಮೂರಿನ ಆಗರ್ಭ ಶ್ರೀಮಂತ ಜನನಾಯಕ ಜಯರಾಜನ ಆಪ್ತ ಸ್ನೇಹಿತ. ನನ್ನಂತ ಒಂಟಿ ಹೆಣ್ಣುಗಳು ಸಿಕ್ಕರೆ ಸಾಕು, ಅವರ ಶೀಲ ಹರಣ ಮಾಡಿ ಸಾವಿಗೆ ಕಾರಣನಾಗುವಂತೆ ಮಾಡ್ತಾನೆ. ಅಷ್ಟೇ ಅಲ್ಲ, ಹಣದ ಬಲದಿಂದ ರಾಜಕೀಯ ಅಧಿಕಾರದಿಂದ ವಾಪಸ್ ಪೊಲೀಸ್ ಎಳೆದುಕೊಂಡು ಹೋದ್ರೂ ಕೂಡ ಬೆಳಿಗ್ಗೆ ಎದ್ದ ತಕ್ಷಣವೇ ಇಂಥ ಕಾಮುಕರು ಮನೆಗೆ ಸೇರುತ್ತಾರೆ. ಅಂತ ದುರದೃಷ್ಟದಲ್ಲಿ ಈ ಕಾಮುಕನ ಕೈಯಲ್ಲಿ ನಾ ಸಿಕ್ಕಾಕೊಂಡು ಬಿಟ್ಟೆ. ಸರಿಯಾದ ಸಮಯಕ್ಕೆ ನೀವು ಬಂದು ನನ್ನ ಕಾಪಾಡಿದ್ರಿ. ಲೇ ಜಯರಾಜ್, ಪೃಥ್ವಿರಾಜ್, ಊರಿಗೆ ಕಾಲಿಟ್ಟ ಪ್ರಥಮ ಹೆಜ್ಜೆಯಲ್ಲಿ ನನ್ನ ವಿರೋಧಿಗಳಾಗಿ ಬಾಜಿ ಕಟ್ಟಿ ನನ್ನ ಕಡಕ್ಕೆ ಇಳಿಯುತ್ತಿದ್ದೀರಾ. ಈ ಬಾಜಿಯಿಂದ ನಿಮ್ಮನ್ನು ಕಾನೂನು ಬಣಕ್ಕೆ ಒಪ್ಪಿಸದಿದ್ದರೆ ನನ್ನ ಹೆಸರು ಸೇಡಿಗಾಗಿ ಗುರಿ ಇಟ್ಟ ಗುರಿಕಾರನೇ ಅಲ್ಲ. ರೇ ಮಿಸ್ಟರ್, ಏನು ವಿಚಾರ ಮಾಡ್ತಾ ಇದ್ದೀರಾ? ನೋಡಮ್ಮ, ಹುಚ್ಚು ನಾಯಿಗಳಿವೆ ಎಂದು ಎದರಿ ಓಡಿದರೆ ಅವುಗಳು ಪೌರುಷ ಹೆಚ್ಚಾಗುತ್ತದೆ. ಅಂದಾಗ
ಎದುರುವುದನ್ನು ಬಿಟ್ಟು ಒಟ್ಟಿಗೆ ಗೋಡಿಸಿ ಬೆನ್ನಟ್ಟಿದರೆ ಓಡಿ ಹೋಗುತ್ತವೆ. ಇದೇ ಈ ಕಲಿಯುಗದ ನಿಯಮ. ಹೌದು, ತಾವ್ ಯಾರು, ನೀವು ಯಾರು ಅಂತ ನನಗೆ ಗೊತ್ತಾಗ್ಲಿಲ್ಲ. ನಾನು ಊರಿಗೆ ಯಾರು ಎಂದು ಹೊಸ ನನಗೆ ಕಾಣ್ತಾ ಇದ್ದೀರಾ. ಗೊತ್ತಿಲ್ಲ. ನಾನು ಯಾರು ಎಂದು ತಿಳಿದುಕೊಳ್ಳಬೇಕೆಂದರೆ ಆಳದ ಸಮುದ್ರದಲ್ಲಿ ಅಡಗಿ ಕುಳಿತಿರುವ ಸತ್ಯವನ್ನು ಬಿಚ್ಚಿಟ್ಟು ಈ ಸಮಾಜಕ್ಕೆ ನಾನು ಯಾರು ಎಂದು ತೋರಿಸುವವರೆಗೂ ಸಮಾಧಾನವೇ ಇಲ್ಲ. ನೋಡಿ, ಈ ನಿಮ್ಮ ಒಗಟಿನ ಮಾತುಗಳು ನನಗೊಂದು ಅರ್ಥ ಆಗ್ತಾ ಇಲ್ಲ. ಹಾ ಸರ್, ನಾನಿನ್ನು ಬರ್ತೀನಿ. ಹೌದು, ಅರ್ಥಾನರ್ಥಗಳ ಮಧ್ಯೆ ವ್ಯರ್ಥ ಸಮಯ ಉಪಯೋಗಿಸಿಕೊಂಡು ಸಾರ್ಥಕ ವಿಚಾರವನ್ನು ಸಾರಿ ಹೇಳುವವರೆಗೂ ಸಮಯ ನೋಡಿ ಸಾರಿ ಹೇಳುವವರೆಗೂ ಸಮಾಧಾನವೇ ಇಲ್ಲ. ರೇ ಜೈರಾಜ್, ಬಡವರಿಂದ ಬಾಚಿದ ಹಣದ ಮಬ್ಬಿನಲ್ಲಿ ಕಬ್ಬು ನಿಂತಿರುವ ನಿಮ್ಮಿಬ್ಬರ ದುರಂಕಾರ ದರ್ಪವನ್ನು ಮುರಿಯಲು ಬೆನ್ನಟ್ಟಿದ ಬೇಟೆಗಾರ ನಾನು. ಈ ಕಲಿಯುಗದ ಕಾರಣ ಏನಿದು? ಅಣ್ಣ ಹಾಗೂ ಗಂಗ ಬರುತ್ತರೆಂದು ಹೇಳಿದ್ದರಲ್ಲ, ಇಷ್ಟು ಹೊತ್ತು ಹೋದರೆ ಯಾಕೆ ಬರಲಿಲ್ಲ? ತಡಿ, ಇದೊಂದು ಸ್ವಲ್ಪ ಒಟ್ಟಾದ್ರೂ ಹಾಕಿ ಬಿಡೋಣ, ಅಷ್ಟೊತ್ತಿಗೆ ಬಂದರೂ ಬರಬಹುದು. ನೇಗಿಲ ಹಿಡಿದು ಹೊಲದಲ್ಲಿ ಹಾಡುತ್ತ ಬೀಳುವ ಯೋಗಿ ನೋಡಲಿ, ಫಲವನ್ನು ಬಯಸದ ಸೇವೆಯ ಪೂಜೆಯ ಕರ್ಮವೇ ಪರ ಸಾಧನವೋ. ರೀ ಮಿಸ್ಟರ್, ಈ ಊರಲ್ಲಿ ಜೈರಾಜ್ ಸಾಕೂರ್ ಜಮೀನು ಎಲ್ಲಿ ಬರುತ್ತೆ? ಏನು? ಜೈರಾಜ್ ಸಾವುಕಾರ ಹೊಲನ ಇದೇ ನಮ್ಮ ಬಾಜುದಿಯಲ್ಲ, 300 ಎಕರೆ ಜಮೀನು. ಏ ಶಂಕರ್, ಏನಿದು ನೀನಿಲ್ಲಿ? ಏನ್ ನಿನ್ ವೇಷ? ಕೈಯಲ್ಲಿ ಸಲ್ಕೆ, ಹುಟ್ಟಿರುವುದಿಲ್ಲ ಪಾಟಿ. ಹೇ ಶೀಲಾ, ನೀನೇನೆ ಇಲ್ಲಿ? ಹಬ್ಬ, ಇದು ಕನಸೋ ನನಸೋ ಒಂದು ಅರ್ಥವಾಗುತ್ತಿಲ್ಲ. ಹೌದು ಶಂಕರ್, ಈ ಊರಿನ ಶ್ರೀಮಂತ ಜೈರಾಜ್ ಸಾವುಕಾರನೇ ನನ್ನನ್ನ. ಹೌದು, ನೀನು? ನನ್ನದು ಇದೇ ಊರು ಶೀಲಾ. ನಮ್ಮ ಅಣ್ಣ ಹಾಗೂ ಅತ್ತಿಗೆ ಹೊಲಕ್ಕೆ ಬರ್ತೀನಿ ಅಂದರು, ಅದಕ್ಕೆ ಕೆಲಸ ಮಾಡ್ತಾ ಇದ್ದೆ. ಅಬ್ಬಾ, ಎಂತ ಆಶ್ಚರ್ಯ ನೋಡಿದೆ ಶಂಕರ್. ನಮ್ಮಿಬ್ಬರ ಊರು ಒಂದೇ ಅಂತ ನಮಗೆ ಗೊತ್ತಿರ್ಲಿಲ್ಲ. ನಮ್ಮಿಬ್ಬರ ಪ್ರೀತಿ ಮುರಿದು ಬೀಳುತ್ತೆ ಅಂತ ಅನ್ಕೊಂಡಿದ್ವಿ. ಆ ದೇವ್ರು ಮತ್ತೆ ನಮ್ಮಿಬ್ಬರನ್ನ ಒಂದುಗೂಡಿಸ್ಬಿಟ್ಟ. ಐ ಲವ್ ಯು ಶಂಕರ್, ಐ ಲವ್ ಯು. ಇನ್ನು ಮುಂದೆ ಈ ಪ್ರೀತಿ ಮುಂದುವರಿಯುವುದಿಲ್ಲ ಶೀಲಾ. ಶಂಕರ್, ಏನ್ ಮಾತಾಡ್ತಾ ಇದೀಯ ಶಂಕರ್ ನೀನು? ನಮ್ಮಿಬ್ಬರ ಪ್ರೀತಿಯ ಬಗ್ಗೆ ಎಷ್ಟೆಷ್ಟು ಆಸೆಗಳನ್ನ ಇಟ್ಕೊಂಡು ಎಷ್ಟು ಕನಸುಗಳನ್ನ ಕಟ್ಟಿಕೊಂಡಿದ್ವಿ ಅಂತ ಗೊತ್ತಿಲ್ವಾ ನಿಮ್ಗೆ? ಹೌದು ಶೀಲಾ, ಕಟ್ಟಿಕೊಂಡಿದ್ದವು ನಿಜ. ಆದರೆ ಆವಾಗ ನಾನು ಯಾರು ಅಂತ ನಿನಗೂ ಗೊತ್ತಿರಲಿಲ್ಲ, ನೀನು ಯಾರು ಅಂತ ನನಗೂ ಗೊತ್ತಿರಲಿಲ್ಲ. ಆ ನಿಸರ್ಗವೇ ನಮ್ಮಿಬ್ಬರ ಪ್ರೇಮಕ್ಕೆ ಮಿಲನ ಹಾಡಿತ್ತು. ಆದರೆ ಇಂದು ನೀನು ಶ್ರೀಮಂತರ ಮನೆಯ ಸುಕನ್ಯಾಮಣಿ, ಮೇಲಾಗಿ ಈ ಊರಿನ ಯುವರಾಣಿ. ಅರಮನೆಯಲ್ಲಿ ಕಾಲ ಕಳೆಯಬೇಕಾದ ನೀನು ಗುಡಿಸಲ ಮನೆಗೆ ಯಾಕೆ ಬರುವೆ ಹೇಳು? ಅದು ಎಂದಿಗೂ ಸಾಧ್ಯವಿಲ್ಲ ಶೀಲಾ, ಸಾಧ್ಯವಿಲ್ಲ. ಅಂದ್ರೆ ನಿನಗೆ ನನ್ನನ್ನ ಸಾಕ್ಲಿಕ್ಕೆ ಆಗೋದಿಲ್ಲ ಅಂತ ನೇರವಾಗಿ ಹೇಳ್ತಾ ಇದೀಯ ಶಂಕರ್? ನೋಡು ಶಂಕರ್, ನಾವಿಬ್ರು ಮೊದಲು ಹೇಗಿದ್ವು ಹಾಗೆ ಇದ್ದು ಬಿಡೋಣ. ನನಗೆ ಆಸ್ತಿ, ಐಶ್ವರ್ಯ, ಅಂತಸ್ತು ಇದ್ಯಾವುದು ಬೇಡ. ನಡೆ ಹೋಗೋಣ. ಇಲ್ಲ ಶೀಲಾ, ನಾನೊಬ್ಬ ಮಾಮೂಲಿ ರೈತನ ತಮ್ಮ. ಮೇಲಾಗಿ ನೌಕರಿ ಬೇರೆ ಇಲ್ಲ. ಬಡವರ ಮನೆಯಲ್ಲಿ ಹಿಂಡಿ ರೊಟ್ಟಿ ತಿಂದು ಬದುಕುವ ಜನ ನಾವು. ಅಂದಾಗ ಸಿರಿ ಸಂಪತ್ತಿನ ಬೆಳೆದ ನಿನ್ನನ್ನು ನರ್ಕಕ್ಕೆ ತಂದು ಹಾಕಿದರೆ ಆ ಪಾಪನನ್ನು ತಟ್ಟದೆ ಬಿಟ್ಟಿತೆ. ನೋಡು ಶಂಕರ್, ಈಗಾಗಲೇ ನಮ್ಮಿಬ್ಬರ ಪಿಕೋ ಮುಗ್ದಿದ್ದೀವಿ ಅಂದಮೇಲೆ ಮುಂದೊಂದಿನ ನಮ್ಮಿಬ್ಬರಿಗೂ ನೌಕರಿ ಸಿಕ್ಕೇ ಸಿಗುತ್ತೆ. ಇದರಲ್ಲಿ ಭೇದ ಭಾವ, ಮೇಲು ಕೀಳೆನ್ನುವ ಭಾವವೇ ಇರುವುದಿಲ್ಲ ಅಲ್ವೇ?
ಆದರೂ ನಿಮ್ಮನ್ನ ಈ ನಮ್ಮ ಪ್ರೇಮಕ್ಕೆ ಬೆಲೆ ಕೊಡುತ್ತಾನೆಂಬುದು ಮೊದಲು ನಿಹರಿ. ಮೊದಲೇ ನಿಮ್ಮನ್ನ ಹಣವಿಲ್ಲದವರನ್ನು ಕೀಳಾಗಿ ನೋಡುವ ಮನುಷ್ಯ. ವಿಚಾರ ಮಾಡು. ಶಂಕರ್, ಅದರ ಬಗ್ಗೆ ನೀನೇನು ವಿಚಾರಿಸಬೇಡ. ಅದೆಲ್ಲವನ್ನ ನಾನು ನೋಡ್ಕೊಳ್ತೀನಿ. ಶಂಕರ್, ಬನ್ನಿ ಶಂಕರ್. ಈ ಸುಂದರವಾದ ವನದಲ್ಲಿ, ಹಸಿರು ತುಂಬಿಕೊಂಡಿರುವ ಈ ವನದಲ್ಲಿ ತಂಗಾಳಿಯಾಗಿ ತೂಗಿ ತೂಗಿ ಬರುವ ಈ ಮಿಲನವನ್ನ ಇಲ್ಲಿ ಅನುಭವಿಸಬೇಕು ಅಂತ ಆಸೆ ಆಗ್ತಾ ಇದೆ. ಬೇಗ ನನ್ನ ಕೈ ಹಿಡಿದು ಹಾಡಬಾರ್ದೆ? ಓಕೆ ಡಾರ್ಲಿಂಗ್, ಅಣ್ಣ ನನಗೋಸ್ಕರ ಕಾಯ್ತಾ ಇರ್ತಾನೆ. ನಾನಿನ್ ಬರ್ಲಾ? ನೋಡು ಶೀಲಾ, ಹಿಂಗು ತಿಂದ ಮಂಗನಂಗಾದಿತು ನಮ್ಮ ಬಾಳು. ಅದಕ್ಕೆ ಸ್ವಲ್ಪ ಎಚ್ಚರಿಕೆಯಿಂದ ಕಾಲಿಡು. ಯಾಕೆಂದರೆ ಬಹಳ ಸಿಟ್ಟಿನವ ನನ್ನ ಅರ್ಜುನ, ಅದರಂತೆ ಬಹಳ ಸೊಕ್ಕಿನವ ನಿನ್ನ ಜಯರಾಜ. ಇದರ ಮಧ್ಯೆ ನಮ್ಮ ಪ್ರೀತಿ ಹಸಿದ ಹುಲಿಯ ಬಾಯಿಗೆ ಕುರಿಯಂತೆ ಆಗೋದು ಬೇಡ ನಮ್ಮ ಜೀವನ. ನೋಡು ಶಂಕರ್, ಇದ್ರ ಬಗ್ಗೆ ಸುಮ್ಮನೆ ನೀನು ತಲೆ ಕೆಡಿಸ್ಕೊಳ್ಳೋದು ಒಳ್ಳೆಯದಲ್ಲ. ಇದ್ರ ಬಗ್ಗೆ ಎಲ್ಲ ನಾನು ನೋಡ್ಕೊಳ್ತೀನಿ. ಒಂದು ಸರಿಯಾದ ನಿರ್ಧಾರವನ್ನ ನಾನು ತೆಗೆದುಕೊಳ್ತೀನಿ. ನೀನು ನಿಮ್ಮ ಮನೆಯವರ ಬಗ್ಗೆ ಚಿಂತೆ ಮಾಡಿದ್ರೆ ಅಷ್ಟೇ ಸಾಕು. ಹಾ, ನಾನಿನ್ನು ಬರ್ಲಾ? ಬಾಯ್ ಬಾಯ್. ಶೀಲಾ ನನ್ನ ಸತಿಯಾಗಿ ಬರುವುದನ್ನು ಒಪ್ಪೋರ ನಮ್ಮ ಮನೆಯಲ್ಲಿ. ಅದರಲ್ಲೂ ದೊಡ್ಡವನಾದ ಅರ್ಜುನ ಅಣ್ಣನಕ್ಕಿಂತ ಮದುವೆಗಿಂತ ಮುಂಚೆ ನನ್ನ ಮದುವೆಗೆ ಒಪ್ಪುವನ ನನ್ನ ದೊಡ್ಡಣ್ಣ ಅಂದಾಗ ನಮ್ಮ ಪ್ರೀತಿಯ ವಿಚಾರ ಹೇಗೆ ತಿಳಿಸಲಿ? ಇರಲಿ, ಸಮಯ ನೋಡಿ ತಿಳಿಸಿದರಾಯಿತು. ಹೇ ದೇವಾ ಕರುಣಾಮಯಿ, ಏನಪ್ಪ ನಿನ್ನ ಲೀಲೆ? ನಿನ್ನ ಅರಿತವರಿಲ್ಲ ಈ ಜಗದಲ್ಲಿ. ಹೇ ದೇವಾ, ಸುಡುವ ಬೆಂಕಿಯ ಬ್ರಹ್ಮಾಂಡಲವನ್ನೇ ಎದೆಯಲ್ಲಿಟ್ಟುಕೊಂಡು ಬದುಕುವಂತಾಗಿದೆ ನನ್ನ ಬಾಳು ಅಂದಾಗ, ಇನ್ನು ನನ್ನ ತಮ್ಮ ಬೆಳೆದು ನಿಂತ ನನ್ನ ಅರ್ಜುನನಿಗೆ ನನ್ನ ಅಕ್ಕನ ಮಗಳಾದ ಗಂಗಮ್ಮಳನ್ನು ಕೊಟ್ಟು ಮದುವೆ ಮಾಡಬೇಕು. ಇನ್ನು ನನ್ನ ತಮ್ಮ ಕಿರಿಯ ಶಂಕರನಿಗೆ ಎಲ್ಲಿಯಾದರೂ ಬಡವರ ಮನೆ ಹೆಣ್ಣನ್ನು ತೆಗೆದು ಇಬ್ಬರ ಮದುವೆ ಮಾಡಬೇಕು. ಏನ್ ಬಾಬಾ, ಏನು ಮದುವೆ ವಿಚಾರ ಬಗ್ಗೆ ಮಾತಾಡ್ತಾ ಇದ್ರಲ್ಲ? ಯಾರ ಮದ್ವೆ? ಇನ್ನಾರದಮ್ಮ ಮದುವೆ ವಿಚಾರ. ನನ್ನ ಮನೆಯಲ್ಲಿ ನಂದ ದೀಪವಾಗಿ ಬೆಳಗಲು ಬರುವುದು ನಿನ್ನದಮ್ಮ, ನಿನ್ನದು. ಬಾಬಾ, ತಂದೆ ತಾಯಿಗಳನ್ನು ಕಳೆದುಕೊಂಡ ಪರದೇಸಿ ಹೆಣ್ಣು ನಾನು. ಆದ್ರೆ ನೀವು ನನಗೆ ತಂದೆ ತಾಯಿಯಾಗಿ ಬೆಳೆಸಿದ್ದಲ್ದೆ ಮತ್ತೆ ಈ ಮನೆ ಸೊಸೆನಾಗೆ ಮಾಡ್ಕೋತೀನಿ ಅಂತ ಹೇಳ್ತಾ ಇದ್ರಲ್ಲ ಬಾಬಾ. ನಿಜವಾಗ್ಲೂ ನೀವೇ ನನ್ನ ಪಾಲಿನ ದೇವರು ಮಾವ, ನನ್ನ ಪಾಲ. ಹೆದ್ದೇಳಮ್ಮ, ಚಿರಂಜೀವಿ ಹಾಗೆ ಬಾಳು ಗಂಗಮ್ಮ. ಹುಟ್ಟಿದ ಮನುಷ್ಯ ಕೆಟ್ಟದ್ದನ್ನು ಮಾಡುವಂತ ಯಾವ ಧರ್ಮದಲ್ಲಿಯೂ ಯಾವ ಜಾತಿ ಉಲ್ಲೇಖನ ಮಾಡಿಲ್ಲಮ್ಮ ಆ ದೇವರು. ಅಂಥದ್ರೊಳಗೆ ಮಾಡಿದ ಪಾಪಕ್ಕೆ ಮನವೇ ಸಾಕ್ಷಿ, ತೋಡಿದ ಬಾವಿಗೆ ಜಲವೇ ಸಾಕ್ಷಿ ಅನ್ನುವ ಹಾಗೆ ನ್ಯಾಯ ನೀತಿ ಧರ್ಮವನ್ನು ನಂಬಿರುವ ನಮ್ಮಂಥವರಾದರೂ ಧರ್ಮವನ್ನು ಎತ್ತಿಡಿಯಲೇಬೇಕಮ್ಮ, ಎತ್ತಿಡಿಯಲೇಬೇಕಮ್ಮ. ಮಾವ, ಅವಾಗ ಭಾರವಾದ ಪಾಪಕ್ಕೆ ಘೋರವಾದ ಶಿಕ್ಷೆಯನ್ನು ಆ ದೇವರು ಕೊಟ್ಟೇ ಕೊಡ್ತಾನೆ. ಅಲ್ಲಿಯವರೆಗೂ ನಾವು ಕಾಯ್ಬೇಕು ಅಷ್ಟೇ. ನಿಜನ ಮಾಲಿನ ಮಾತು. ಸಿಡಿಲಿಗೆ ಹೆದರಿ ಗುಡಿಗೆ ನುಗ್ಗಿದ್ರೆ ಕಲ್ಲು ತೊಲೆ ಜಾರಿ ತಲೆ ಮೇಲೆ ಬಿತ್ತಂತೆ ಅಂದಾಗ ಬಾರದು ಬಪ್ಪದು ಬಪ್ಪದು ತೆಪ್ಪಿದೆ ಎನ್ನುವ ಹಿರಿಯರ ವಾಣಿ ಅಂತ ಬಂದತ್ತೆ. ಅನುಭವಿಸಲೇಬೇಕಮ್ಮ, ಅನುಭವಿಸಲೇಬೇಕಮ್ಮ. ಹಾ ಗಂಗಾ, ಹೇಳಿ ಮಾವ. ನಿನಗೆ ಅರ್ಜುನ ಮಾವ ಒಪ್ಪಿಗೆ ತಾನೆ? ಮಾವ,
ಹೂವಿನ ಜೊತೆ ನಾರು ಕೂಡ ಸ್ವರ್ಗ ಸೇರಿತು ಎನ್ನುವಂತಾಯ್ತು ನಿಮ್ಮ ಮಾತು. ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆಯೇ ಮೇಲು. ಅದರಂತೆ ಮಾವನ ಕೈ ಹಿಡಿದು ಬರ್ಬೇಕಾದ್ರೆ ನಾನು ಪೂರ್ವ ಜನ್ಮದಲ್ಲಿ ಕೋಟಿ ತರ ಪುಣ್ಯ ಮಾಡಿ ಬಂದಿರಬೇಕು ಅಂತ ನನಗನಿಸ್ತಾ ಇದ್ದೆ ಮಾವ. ಒಳ್ಳೆಯ ಗಂಡನಾದರೆ ಒಡವೆನೇ ಬೇಡ, ತುಸುರಾಗಿ ಹಿಟ್ಟಿದರೆ ಅಲ್ಲಲೇ ಬೇಡ ಎಲ್ಲೂ ಒಳ್ಳೆಯ ಗುಣ ನಮ್ಮನಿಂದು, ಒಳ್ಳೆಯ ಗುಣ ನಮ್ಮನಿಂದು. ಗಂಗಮ್ಮ, ನಾರಿ ಇಲ್ಲದೆ ಮನೆ ಇಲ್ಲ, ಕೆರೆಯು ಇಲ್ಲದೆ ಊರಲ್ಲ ಅಂತಿದ್ದ ನಮ್ಮ ಮನೆಗೆ ಬಂದ ಬಂಗಾರದ ಕಳಸವಮ್ಮ ನೀನು, ಬಂಗಾರದ ಕಳಸವಮ್ಮ ನೀನು. ಮಾವ, ಗಂಜಿ ಕುಡಿದ್ರು ಕೂಡ ಗಂಡನ ಮನೆಯಲ್ಲಿ ಹೆಣ್ಣಿಗೆ ಸತಿಯಾದವಳು ಪತಿಯ ಮಾತನ್ನು ಪರಿಪಾಲಿಸೋದು ಅವಳ ಧರ್ಮ ಅಲ್ಲವೇ ಮಾವ? ನೋಡಮ್ಮ, ಶಾಣ ಬಗುರು ಗುಣ ಲೆಕ್ಕದಲ್ಲಿ ನೋಡು, ಮಾನವಂತರ ಮನೆ ಹೆಣ್ಣಿನ ಗುಣ ನಡತೆಯಲ್ಲಿ ನೋಡುವಂತ ಬಲ್ಲವರು ಹೇಳಿರು. ಅದಕ್ಕೆ ಮಾವಿನ ಮರದಿಂದ ಮಾವಿನ ಮರ ಹುಟ್ಟುತ್ತೆ ಹೊರತು ಬೇವಿನ ಮರವಲ್ಲಂತ ತೋರಿಸಿಕೊಟ್ಟೆನಮ್ಮ, ತೋರಿಸಿಕೊಟ್ಟೆ. ಹಾ ಬಾಬಾ, ಶಂಕರ್ ಮಾವ ಬಂದಂತೆ ಕಾಂತ. ಏನಣ್ಣ, ಏನೋ ಗುಣ ವಿಚಾರ ಮಾತಾಡುವಂತೆ ಕಾಣ್ತಾ ಇದೆ, ಏನದು? ಏನಿಲ್ಲಪ್ಪ ಶಂಕರ್, ನಿಮ್ಮ ಮದುವೆ ವಿಚಾರ ಮಾತನಾಡುತ್ತಿದ್ದೆವು. ನಿನಗೆ ಒಂದು ಬಡವರ ಮನೆಯನ್ನು ತೆಗೆದು ಮದುವೆ ಮಾಡಬೇಕೆಂದು ವಿಚಾರ ಮಾಡುತ್ತಿದ್ದೆವು. ಅದಕ್ಕೆ ನಿನ್ನ ಒಪ್ಪಿಗೆ ಏನು? ಅಣ್ಣ, ಏಕೆ ಬಡವರು ಬಡವರೆಂದು ಬೆಚ್ಚಿ ಬೀಳುವಂತೆ ಮಾತನಾಡಿ ಚುಚ್ಚಿ ಚುಚ್ಚಿಕೊಳ್ಳುತ್ತೀರಿ? ಏಕೆ ಶ್ರೀಮಂತರ ಮನೆ ಹೆಣ್ಣು ಮಕ್ಕಳನ್ನು ಮದುವೆ ಆಗಬಾರದೆಂದು ನಿಯಮ ಇದೆಯೋ ಇಲ್ಲ ಕಾನೂನು ಇದೆಯೋ? ಶ್ರೀಮಂತರು ಹಾಣೆ ಕಟ್ಟೋದು, ನಮ್ಮಂತ ಬಡವರು ತಾಳಿ ಕಟ್ಟೋದು ಎರಡು ಒಂದೇನಪ್ಪ, ಎರಡು ಒಂದೇ. ಹೀಗಿರುವಾಗ ಆಕಾಶಕ್ಕೆ ಹೇಳಿ ಹಾಕೋದು, ಬೆಂಕಿಗೆ ಮುತ್ತು ಕೊಡುವುದು ನಮ್ಮಿಂದ ಸಾಧ್ಯವಿಲ್ಲಪ್ಪ, ನಮ್ಮಿಂದ ಸಾಧ್ಯವಿಲ್ಲ ಶಂಕರ್. ಅದಕ್ಕೆ ಬಲ್ಲವರು ಹೇಳಿರುವರು, ಹಾಸಿಗೆ ಇದ್ದಷ್ಟು ಕಾಲು ಚಾಚುವಂತ. ಅಣ್ಣ, ಈ ನಿನ್ನ ಮಾತನ್ನು ಕೇಳಿ ನಾನು ಮೂರ್ಖನಾಗಲಾರೆ. ಅದಕ್ಕಾಗಿ ನನ್ನ ಮದುವೆ ವಿಚಾರದಲ್ಲಿ ನಾನೊಂದು ತೀರ್ಮಾನ ಮಾಡಿದ್ದೇನೆ. ಈ ಊರಿನ ಜಮೀನ್ದಾರ ಜೈರಾಜನ ತಂಗಿ ಶೀಲಾ ಇರುವಳಲ್ಲ, ಅವಳು ನಾನು ಕಾಲೇಜಲ್ಲಿ ಪ್ರೀತಿಸಿದ್ದೆವು. ಈಗ ಇಬ್ಬರು ಮದುವೆ ಮಾಡಿಕೊಳ್ಳಬೇಕೆಂದು ತೀರ್ಮಾನ ಮಾಡಿದ್ದೇವೆ ಶಂಕರ್. ಗೆಳೆತನದ ಗುಣವನ್ನು ಬಡತನದಲ್ಲಿ ನೋಡಬೇಕ ವಿನಃ ಶ್ರೀಮಂತಿಕೆಯಿಂದಲ್ಲಪ್ಪ. ನೋಡು ಶಂಕರ್, ತಾಮ್ರದ ದುಡ್ಡಿಗೆ ಆಸೆ ಪಟ್ಟರೆ ತಾಯಿ ಮಕ್ಕಳಲ್ಲಿ ಬೇರೆ ಮಾಡುತ್ತದೆ ಎಂಬುದು ಮಾತ್ರ ಮರಿಬೇಡಪ್ಪ, ಮಾತ್ರ ಮರಿಬೇಡ. ಅಣ್ಣ, ಏನಾಗಿದೆ ಈ ಮನೆಯಲ್ಲಿ? ಯಾಕೆ ಈ ರೋಷ ಆವೇಶದ ಮಾತುಗಳು? ಗಂಗಾ, ನೀನಾದರೆ ಹೇಳು, ಏನಾಗಿದೆ ಅಂತ. ಮಾವ, ಅದು ಅದು ಏನಂದ್ರೆ, ಅರ್ಜುನ, ಏನು ಇಲ್ಲಪ್ಪ, ನಿಮ್ಮಿಬ್ಬರಿಗೂ ಮದುವೆ ಮಾಡಬೇಕೆಂದುಕೊಂಡಿದ್ದೀನಿ. ತಾಯಿ ಇಲ್ಲದ ನನ್ನ ಹಕ್ಕನ ಮಗಳಾದ ಗಂಗಮ್ಮಳನ್ನು ಕೊಟ್ಟು ನಿನಗೆ ಮದುವೆ ಮಾಡಬೇಕೆಂದು ತೀರ್ಮಾನ ಮಾಡಿದ್ದೀನಿ. ಅದಕ್ಕಾಗಿ ನಿನ್ನ ಒಪ್ಪಿಗೆ ಏನು? ಇದೇನ ನಾಡಿನ ಮಾತು? ತಾಯಿ ಇಲ್ಲದ ತಪ್ಪಲುಗಳನ್ನು ಸಾಕಿ ಸಲುವಿದ ನಿನ್ನ ಮುಂದೆ ಒಪ್ಪಿಗೆ ಕೊಡುವಷ್ಟು ದೊಡ್ಡವನಲ್ಲ ನಾಯಿ ನಿನ್ನ ತಮ್ಮ ಅರ್ಜುನ. ಅಣ್ಣ, ಅತ್ತವ ಕೊಟ್ಟ ಅಮೃತಕ್ಕಿಂತ ಎತ್ತವ ಕೊಟ್ಟ ಅಂಬ್ಲಿನ ಲೇಸು ಅನ್ನುವನು ಈ ನಿನ್ನ ತಮ್ಮ. ಅಣ್ಣ, ಅಂದಾಗ ನೀ ಯಾರನ್ನ ತೋರಿಸಿ ಇವಳಿಗೆ ತಾಳಿ ಕಟ್ಟಂದರೆ ಸಾಕು. ಕಣ್ಣು ಮುಚ್ಚಿ ತಾಳಿ ಕಟ್ಟುವೇನಾ? ಅದರಲ್ಲಿ ಸಂದೇಹವೇ ಬೇಡ.
ಸಾರ್ಥಕವಾಯಿತಪ್ಪ, ನಿನ್ನಂತ ತಮ್ಮನನ್ನು ಪಡೆದ ನನ್ನ ಜನ್ಮ. ನೋಡು ಅರ್ಜುನ, ತುಂಬಿದ ಕೊಡ ತುಳುಕುವುದಿല്ലെಂದು ತೋರಿಸಿಕೊಟ್ಟೆಯಪ್ಪ ಈ ಸಮಾಜದಲ್ಲಿರುವ ನನ್ನಂತ ಹಿರಿಯ ಅಣ್ಣಂದಿರಿಗೆ. ನೋಡು ನೋಡು, ನಿನ್ನ ಅಣ್ಣನಾಗ ನೋಡಿ ಕಲಿತುಕೋ, ಅವಾಗಲಾದ್ರೂ ಬುದ್ಧಿ ಬರುತ್ತೆ. ಹೋಗ್ಲಿ ಬಿಡು ಮಾವ. ಶಂಕರ್ ಮಾವ ನಿಮ್ಗೆ ಎದುರುತ್ರ ಕೊಡ್ಬೇಕು ಅಂತ ಈ ರೀತಿ ಮಾತಾಡ್ಲಿಲ್ಲ. ಹಿರಿಯರು ಒಂದು ಮಾತನ್ನು ಹೇಳ್ತಾರೆ, ಅರಸನ ಮಗಳಾದ್ರೂ ಕೂಡ ಒಬ್ಬ ಪುರುಷನ ಸತಿಯಾಗ್ಬೇಕು ಅಂತ ಅಂದಾಗ ಮಾವ ಪ್ರೀತಿಸಿ ಇಷ್ಟಪಟ್ಟಿದ್ರಲ್ಲಿ ಯಾವ ತಪ್ಪಿಲ್ಲ. ಗಂಗಮ್ಮ, ಬಡವನ ಅತಿ ಆಸೆ ಗತಿಗೇಡಿಸಿದಂತೆ. ಅಷ್ಟೇ ಯಾಕಮ್ಮ, ಮನೆಗೆ ಬರುವ ಹೆಣ್ಣಿನ ಗುಣವು ಪುರುಷನ ಪುಣ್ಯ ನಾರಿ ಭಾಗ್ಯದಲ್ಲಿರುತ್ತಂತೆ. ಅದಕ್ಕೆ ಮನೆಗೆ ಬರುವ ಹೆಣ್ಣು ನಾರಿ ಆಗಬೇಕು ವಿನಃ ಮಾರಿ ಆಗಬಾರದಮ್ಮ, ಮಾರಿ ಆಗಬಾರದು. ಹೋಗಲ ಬಿಡು ಅಣ್ಣ. ಎಷ್ಟಾದರೆ ಶಂಕರ್ ನಮ್ಮಿಬ್ಬರಿಗೂ ಮುದ್ದಿನ ತಮ್ಮ. ಅವನು ಎಂತ ಹುಡುಗಿಯನ್ನ ಪ್ರೀತಿಸಿದರು ಅವಳನ್ನ ತಂದು ಮದುವೆ ಮಾಡೋಣ. ಈಗಿನ ಕಾಲದಲ್ಲಿ ಪ್ರೀತಿ ಪ್ರೇಮ ಎಂಬುದು ಫ್ಯಾಷನ್ ಆಗಿಬಿಟ್ಟಿದೆ. ಅಂದ ಬಳಿಕ ಶಂಕರ್, ಏ ಶಂಕರ್ ಬಾಪ, ಅಣ್ಣ ಹೊಡೆದಿದ್ದಕ್ಕೆ ನೀನು ಚಿಂತೆ ಮಾಡಬೇಡ. ಹೇಳಪ್ಪ, ಆ ಹುಡುಗಿ ಯಾರು ಅಂತ ಹೇಳಪ್ಪ, ಹೇಳು. ನಿನ್ನ ಅಣ್ಣ ಕೇಳುತ್ತಿದ್ದಲ್ಲ ತಾನೇ? ಹೇಳಪ್ಪ, ಹೇಳು. ಅಣ್ಣ, ಅದು ಅದು ಅರ್ಜುನ. ಹೇಗೆ ಹೇಳುತ್ತಾನಪ್ಪ ಇವನು, ಹೇಗೆ ಹೇಳುತ್ತಾನೆ? ಇವನು ಪ್ರೀತಿಸದ ಹುಡುಗಿ ಬೇರೆ ಯಾರು ಅಲ್ಲಪ್ಪ, ಬೇರೆ ಯಾರು ಅಲ್ಲ, ನಮ್ಮೂಡ ಸಾವುಕಾರ ಜಮೀನ್ದಾರ್ ಜಯರಾಜನ ತಂಗಿ ಶೀಲಾಳಂತೆ. ನಿನ್ನ ಪ್ರೀತಿ ಸಿರಿ ಸಂಪತ್ತಿನ ಬೋಧಕ್ಕೋ ಇಲ್ಲ ಬಡತನದಲ್ಲಿದ್ದ ನಮ್ಮ ಭ್ರಮೆಗೂ. ಶಂಕರ್ ಅಂತ ಕೆಟ್ಟ ವಿಷ ಸರ್ಪದ ಜೊತೆ ಸಂಬಂಧ ಬೆಳೆಸುತ್ತಾನೆಂದರೆ ಅದು ಈ ಜನ್ಮದಲ್ಲೇ ಸಾಧ್ಯವಿಲ್ಲ. ಅದನ್ನ ಬಿಟ್ಟು ನನ್ನ ಪ್ರಾಣವನ್ನಾದರೆ ಕೇಳು, ಕೊಡುತ್ತೇನೆ. ಇಲ್ಲ, ಶ್ರೀಮಂತರ ಮನೆ ಹೆಣ್ಣು ಬೇಕೆಂದರೆ ಬೇರೆ ಯಾರಾದರೂ ಇದ್ದರೆ ಹೇಳು, ಈ ಊರಿನಲ್ಲಿ ಯಾರು ಮಾಡಿರದ ರೀತಿ ನಿನ್ನ ಮದುವೆ ನಾನು ಮಾಡುತ್ತೇನೆ. ನೋಡು ತಮ್ಮ, ನಿನಗೆ ಒಂದು ಮಾತು ಹೇಳ್ತೇನೆ ಕೇಳು. ಅಕ್ಕರೆ ಇಲ್ಲದ ಉಪ್ಪರಿಗಿಂತ ಅಕ್ಕರೆ ಇರೋ ತಿಪ್ಪಿನೇ ಲೇಸು. ಶಂಕರ್, ಜೀವನ ಎಂಬುದು ಹುಡುಗಾಟವಲ್ಲ. ನೀನೇನಾದರ ಹುಡುಗಾಟದ ಹುಡುಗಿಯನ್ನು ಮದುವೆ ಆದರೆ ಮುಂದೊಂದು ದಿನ ನಿನ್ನನ್ನು ನಡು ನೀರಿನಲ್ಲಿ ಕೈ ಬಿಟ್ಟು ಹೋಗುತ್ತಾಳೆ. ಎಚ್ಚರ. ಶಂಕರ್, ಆ ಜಯರಾಜ ಕಂಡವರ ಮಕ್ಕಳನ್ನು ಬಾವಿಗೆ ದೂಡಿ ನೆಲೆ ನೋಡೋ ಜನ ಅವರು. ಬೇಡಪ್ಪ, ಬೇಡ, ಅವರ ಸಹವಾಸ ಬೇಡಪ್ಪ. ಅವರು ಮೊದಲೇ ಕ್ರೂರ ಜನ. ನೋಡು ಶಂಕರ್, ಶ್ರೀಮಂತನ ಜೊತೆ ಸಂಬಂಧ ಬೆಳೆಸಿದರೆ ಕಾರಿನಲ್ಲಿ ಕರೆದುಕೊಂಡು ಹೋಗಿ ಕಾರಿಗೆ ಬಿಟ್ಟಂಗ ಆಗಿತ್ತು ನಿನ್ನ ಬಾಳಪ್ಪ, ನಿನ್ನ ಬಾಳು. ಅಣ್ಣ, ಏನು ಮಾತನಾಡ್ತಿರ್ವಿ ಅಂತ ಗೊತ್ತಾ? ನಿಮ್ಮ ಹಾಗೆ ನಾನೇನು ಶಾಲೆ ಕಲಿಯದ ಹಳ್ಳಿ ಗಮರಲ್ಲ, ನಾನೊಬ್ಬ ವಿದ್ಯಾವಂತ ಇದ್ದೇನೆ. ಯಾಕಣ್ಣ ಈ ಅವಿದ್ಯಾವಂತರ ತರ ಮಾತನಾಡ್ತಿರುವಿರಿ? ಶಂಕರ್ ಬಾಬಾ, ಯಾರ ಎದುರಿಗೆ ನಿಂತು ಏನು ಮಾತಾಡ್ತೇನೆ ಅಂತ ಗೊತ್ತಾ ನಿನಗೆ? ನೋಡಮ್ಮ, ಅದೇನೋ ಗೊತ್ತಿಲ್ಲ, ನಾನು ಪ್ರೀತಿಸೋದು ಅವನ್ನೇ.
ಮದುವೆ ಕೂಡ ಆಗೋದು ಅವನ್ನೇ ಅಷ್ಟೇ. ನೋಡಿದೆ ಅರ್ಜುನ ಆಡಿದ ತಮ್ಮನ ಸೊಕ್ಕಿನ ಮಾತುಗಳನ್ನ, ಪ್ರೀತಿಯ ಹುತ್ತು ನೆತ್ತಿಗೇರಿಸಿಕೊಂಡು ಹಿರಿಯರೆಂಬುದನ್ನು ಮರೆತು ಮಂಗನಂಗ ಮಾತನಾಡ್ತದಲೇ ಆಳಿನ ನೆಚ್ಚಿನ ತಮ್ಮ. ಮಣ್ಣಿನಿಂದ ಕೌರವ ಕೆಟ್ಟ, ಎಲ್ಲಿನಿಂದ ರಾವಣ ಕೆಟ್ಟ ಅನ್ನೋ ಹಾಗೆ ಈಗ ಅದು ಎಲ್ಲಿಗೆ ಹೋಗಿ ನಿಲ್ಲುತ್ತದೆಯೋ ಹಾ ದೇವರೇ ಬಲ್ಲ. ಅರ್ಜುನ, ಈ ಭಾರವನ್ನು ನಿನ್ನ ಮೇಲೆ ಹಾಕುತ್ತಿದ್ದೇನೆ, ಇದನ್ನು ನೀನೇ ಬಗೆಹರಿಸಪ್ಪ, ನೀನೇ ಬಗೆಹರಿಸು. ಅಣ್ಣ, ಆನೆ ಒತ್ತವನಿಗೆ ಅದರ ಬಾಲವರ್ದ ಕಷ್ಟವೇನಣ್ಣ. ಯಾರ ಮುಂದೆ ತಲೆ ಎತ್ತಿ ಬಾಳಬೇಕಂದುಕೊಂಡಿದ್ದನು, ಅವರ ಮುಂದೆ ತಲೆ ತಗ್ಗಿಸುವಂತಾಯ್ತು ಈ ನಿನ್ನ ಜೀವನ. ಸಣ್ಣ, ಎಷ್ಟೋ ಬಡವರನ್ನು ಬಲಿ ತೆಗೆದುಕೊಂಡು ಹತ್ತೂರಿಗೆ ಎಮ್ಮಿರಾಗೆ ಮೆರೆದ ಸೊಕ್ಕಿನ ಶ್ರೀಮಂತನಿಗೆ ಮೆಕ್ಕಿದ ಹುಲಿ ಹಾಗೆ ಸ್ವಚ್ಛಂದವಾದ ಹಣದ ಅಹಂಕಾರದಲ್ಲಿ ಹೋರಾಡುತ್ತಿರುವ ಅವನ ರೆಕ್ಕೆ ಪುಕ್ಕನ ಕತ್ತರಿಸಿ ಅವನಿಂದ ಅನ್ಯಾಯಕ್ಕೆ ಹೋಗಾದ ಜನರಿಂದ ಚೀತು ಆಡಿಸಬೇಕೆಂದು ಈ ನಿನ್ನ ತಮ್ಮ ಅರ್ಜುನನಿಗೆ ಇಂದು ನನ್ನ ಸೋದರ ಶಂಕರ ಕೈ ಕಟ್ಟಿ ಹಾಕಿಬಿಟ್ಟ, ನನ್ನ ಕೈ ಕಟ್ಟಿ ಹಾಕಿಬಿಟ್ಟ. ಅರ್ಜುನ, ಸಮಾಧಾನ ಮಾಡಿಕೋ ಅರ್ಜುನ, ಸಮಾಧಾನ ಮಾಡಿಕೋ. ಈಗ ನಾವು ಏನೇ ಕೇಳಿದರು ಅವಳು ಹೇಳೋ ಸ್ಥಿತಿಯಲ್ಲಿಲ್ಲಪ್ಪ, ಅವಳು ಹೇಳೋ ಸ್ಥಿತಿಯಲ್ಲಿಲ್ಲ. ಅರ್ಜುನ, ಮುತ್ತು ಕೊಡೋಳು ಬಂದಾಗ ತುತ್ತು ಕೊಟ್ಟು ಬೆಳೆಸಿದವರೇ ಲೆಕ್ಕಕ್ಕಿಲ್ಲದ ಮೇಲೆ ಇನ್ನು ನಾವು ಹೇಳಿದ ಮಾತು ಹೇಗೆ ಕೇಳಲ್ಲಪ್ಪ, ಅವನು ಹೇಗೆ ಕೇಳಾಳೆ. ಹಾಗೆ ಮೀಸೆ ಬಂದ ಮೇಲೆ ಮೂಗು ಯಾರಿಗೆ ತಾಳೆ ನೆನಪಿರುತ್ತಪ್ಪ. ಹೆಣ್ಣಿನ ತೋಳ ತೆಕ್ಕದಲ್ಲಿ ಬಿದ್ದವಳಿಗೆ ಬುದ್ಧಿ ಹೇಳೋದು, ಬೋರ್ಗಳ ಮೇಲೆ ನೀರು ಸುರಿಯೋದು ಎರಡು ಒಂದೇನಪ್ಪ, ಎರಡು ಒಂದೇ. ಅದಕ್ಕೇನಪ್ಪ ಹಿರಿಯ ಅಣ್ಣನಿಗೆ ಹೊರೆ ತಪ್ಪಿದಲ್ಲಪ್ಪ ಈ ಕಲಿಯುಗದಲ್ಲಿ. ನನ್ನಂತೆ ಅಣ್ಣ, ನೀದಾನಿಯ ನೀದಾನಿಯಾದೆ ಇನ್ನೊಂದು ಜೀವನೇ ಆಧಾರವಾದೆ. ನನ್ನಂತೆ ನೀದಾನಿಯಾದೆ ಅಣ್ಣ, ಈ ನಿಮ್ಮ ಬಸವ ಕಣ್ಣೀರಿಗೆ ಕರಗುವುದಲ್ಲ ಈ ಶಂಕರ್. ಕಣ್ಣೀರು ನೋಡಿದೆ ಅರ್ಜುನ ಹೇಗೆ ಮಾತನಾಡಿ ಹೋದ ನಿನ್ನ ತಮ್ಮ. ಆಯ್ತಪ್ಪ, ಆಯ್ತು, ಅವನಿಷ್ಟದಂತೆ ಆಗಲಿ. ನನ್ನದು ಸ್ವಲ್ಪ ಕೆಲಸವಿದೆ, ನಾನು ಹೋಗಿ ಬರುತ್ತೇನಪ್ಪ, ನಾನು ಹೋಗಿ ಬರುತ್ತೇನೆ. ಕಸದಂತೆ ಕಂಡರು ಮನೆಯಲ್ಲಿ ಎಲ್ಲರೂ ದಿನವೆಲ್ಲ ಮಾಡಲಿ ಕಣ್ಣೀರಗಂದರು. ಕಸದಂತೆ ಕಂಡರು
ಎಂತ ಹೊಡ ಹುಟ್ಟಿದವರು ಸೋದರರು ನಾವು. ಒಂದೇ ಕರುಳು ಬಳಿಂದ ಬಂದರೂ ಸಹ ನನ್ನ ಅಣ್ಣನ ಮಾತಿಗೆ ಬೆಲೆ ಕೊಡಿದ ಹೋದನಲ್ಲ ಆ ನನ್ನ ನೆಚ್ಚಿನ ತಮ್ಮ ಶಂಕರ್. ಹಾ ಗಂಗಾ, ಮಾವ, ನೀವೇಕೆ ಇಷ್ಟೊಂದು ಚಿಂತೆ ಮಾಡ್ತಾ ಇದ್ದೀರಿ? ಶಂಕರ್ ಮಾವ ಈಗಾಗಲೇ ಪ್ರೀತಿಯ ಬಲೆಯಲ್ಲಿ ಬಿದ್ದಾಗಿದೆ. ಯಾಕಂದ್ರೆ ಅವನು ನಿಜವಾಗ್ಲೂ ಪ್ರೀತಿಸ್ತಾ ಇದ್ದಾನೆ. ಒಂದೇ ಮಾತಿನಲ್ಲಿ ಹೇಳ್ಬೇಕಂದ್ರೆ, ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಯಾವ ಇಲ್ಲ ಮಾವ. ಆದಷ್ಟು ಬೇಗ ಅವನಿಷ್ಟಂತೆ ಮದುವೆ ಮಾಡ್ಬಿಡಿ. ಗಂಗಾ, ನಿನಗಿದ್ದಷ್ಟು ಬುದ್ಧಿ ನನ್ನ ತಮ್ಮನಿಗಿಲ್ವಲ್ಲ. ಹಾ ಗಂಗಾ, ಅದು ಇರಲಿ. ಗಂಗಾ, ಮದುವೆ ವಿಚಾರದಲ್ಲಿ ನನ್ನ ಅಣ್ಣನ ಮಾತಿಗೆ ನಿನ್ನ ಒಪ್ಪಿಗೆ ಏನು? ಮಾವ, ಒಪ್ಪಿಗೆಯನ್ನು ಅಪ್ಪಿ ಈ ನನ್ನ ಕತ್ತನ್ನು ನಿಮ್ಮ ಕೈಯಲ್ಲಿ ಕೊಟ್ಟಿದ್ದೇನೆ. ಆದಷ್ಟು ಬೇಗ ನನ್ನನ್ನು ಮಡದಿ ಎಂದು ಸ್ವೀಕಾರ ಮಾಡಿಕೊಂಡು ನನಗೆ ತೃಪ್ತಿ ನೀಡಿ ಮಾವ. ಮಾವ, ನನಗೆ ಆಶೀರ್ವದಿಸಿ. ಹೇಳು ಗಂಗಾ, ಹೇಳು. ನಿನ್ನಂತ ಗುಣವತಿ ಸತಿಯಾಗಿ ಪಡೆಯುವುದರಿಂದ ನನ್ನ ತಂದೆ ತಾಯಿಗಳ ಪುಣ್ಯವೇ ಸರಿ. ಹ ಮಾವ, ಈ ಸಂತೋಷದ ಸಮಯದಲ್ಲಿ ಸವಿಯೋನವೇ ಒಂದು ಸವಿಗಾನವನ್ನು. ಭೂಮಿ ತಾಯನೇ ನೀ ಇಷ್ಟ ಕಣೆ, ಏನೋ ನಾನು ನಿನ್ನ ಯಾಕೋ ಏನೋ ನಾನು ಮೆಚ್ಚಿದೆ. ಜೂಟಿ ನಾಟಿ ಪೇಟೆಯಣ್ಣ
ಬನ್ನಿ ಮಾವ ಊಟ ಮಾಡುವ್ರಿ ಅಂತೆ. ಹಾ ಬರ್ತೆ ನಡಿ ಗಂಗಾ, ಆ ನಡಿ ಗಂಗಾ ಬಂದೆ. ಹಾ ಬರ್ರಿ. ಛೆ, ಈಗೇನಾಗಿ ಎದುರಾಗಿ ಮಾತನಾಡಿದರೆ ನನ್ನ ತಮ್ಮ ಶಂಕರನನ್ನು ಕಳೆದುಕೊಳ್ಳಬೇಕಾಗುತ್ತದೆ. ಆದ್ದರಿಂದ ಹೇಗಾದರ ಮಾಡಿ ಆ ಜಯರಾಜ್ ತಂಗಿಯನ್ನು ನಮ್ಮ ಮನೆ ತುಂಬಿಸಿಕೊಳ್ಳಲೇಬೇಕು. ಸಮಯ ನೋಡಿ ಕುಲಕರ್ಣಿ ಹತ್ತಿರ ಹೇಳಿ ಕಳಿಸಿದ್ರಾಯ್ತು.